ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರತೋಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತೀಯದನುಭಾವಾದೇಡಮೋಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಉದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿದೌ ನೂನಂ ಮನಾನ್ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ತತ್ವಜ್ಞಾನಾರ್ಥಸಿದ್ಧಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸ್ವಸ್ತಿಸ್ತು ಅಸೇಡತನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನಪುಡುತರೆ ಧರ್ಮಾದ್ಯಖಿಲ ಪುರುಷಾರ್ಥಸಾಧನೀಭೂತೆ. ಅದ್ಯ ಶ್ರೀ ರಾಘವೇಂದ್ರ ಗುರುಣಾಂ ಚರಿತ್ರ ವಿವರಣಾರಂಭೆ ಸತಿ ಕಿಂಚಿತ್ ಗುರುಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ರಾಘವೇಂದ್ರ ಸ್ವಾಮಿಗಳವರ ಮಧ್ಯಾರಾಧನೆ. ರಾಘವೇಂದ್ರ ಸ್ವಾಮಿಗಳವರ ಆರಾಧನೆಗೆ ನೀವೆಲ್ಲರೂ ಬಂದಿದ್ದೀರಿ. ಸ್ವಾಮಿಗಳ ಆರಾಧನೆಗೋಸ್ಕರ ನಾವು ಸೇರಿದ್ದೇವೆ. ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ ಏನು ಅಂತ ತಿಳ್ಕೊಂಡಂತಂದರೆ, ಜಗತ್ತಿನಲ್ಲಿ ಮನುಷ್ಯರು ತಮಗಾಗಿ ಜೀವಿಸ್ತಿರ್ತಕ್ಕಂಥ ವ್ಯಕ್ತಿಗಳು ಅನೇಕ ಜನ ಇದ್ದಾರೆ. ಆದರೆ ಕೇವಲ ಪರರಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂತಹ ಶ್ರೀಮದಾಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಯರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳಂಥ ವ್ಯಕ್ತಿಗಳು ನಮಗೆ ಬಹಳ ಅಪರೂಪವಾಗಿ ಸಿಗ್ತಾರೆ. ರಾಘವೇಂದ್ರ ಸ್ವಾಮಿಗಳವರ ವಿಷಯದಲ್ಲಿ ಅವರು ಜನರಿಗೆ ಉಪಕಾರ ಮಾಡಿದ್ದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ನಾಳೆ ಇವತ್ತಿನವರೆಗೂ ಹೇಳ್ಬೋದು. ಅದು ನನಗೆ ಗೊತ್ತಿದೆ. ಇನ್ನು ನನಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ತಿಂಗಳನ್ಗಟ್ಟಲೆ ಹೇಳ್ಬೋದು. ಆದರೆ
ಅವರ ಚಮತ್ಕಾರಗಳನ್ನು ನಂಬಿ ಅವರನ್ನು ದೊಡ್ಡವರು ಅಂತಂಬೇಕೆ, ಅಥವಾ ಅವರು ಗ್ರಂಥರಾಶಿಗಳನ್ನು ನಿರ್ಮಿಸಿದ್ದಾರೆ ಅಂತ ದೊಡ್ಡವರು ಅಂತಂಬೇಕೆ, ಅಥವಾ ಅವರು ಮಹಾನ್ ಸಾಧಕರು ಅಂತಿಕೊಂಡಂತ ನಂಬೇಕೆ? ಈ ದ್ವಂದ್ವ ಸ್ವಲ್ಪ ಸುಶಿಕ್ಷಿತ ವ್ಯಕ್ತಿಗಾದರೆ, ಹೆಚ್ಚು ಮೆಚ್ಯೂರ್ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ, ಆನಂತರ ರ್ಯಾಷನಲ್ ವ್ಯಕ್ತಿಗಳಲ್ಲಿ ಒಂದು ಚರ್ಚೆ ಇದೆ. ರಾಘವೇಂದ್ರ ಸ್ವಾಮಿಗಳವರನ್ನು ಯಾವ ರೀತಿಯಿಂದ ದೊಡ್ಡವರು ಅಂತ ಅನ್ಬೇಕು. ಇನ್ನು ನಿಜವಾಗಿ ಹೇಳಬೇಕು ಅಂತಕೊಂಡಂತಂದರೆ, ಮೋಕ್ಷ ಪ್ರದಾತಾನ್ಯೋ ರಾಘವೇಂದ್ರ ನ ವಿದ್ಯತೆ, ಶ್ರೀರಾಘವೇಂದ್ರ ಸಕಲ ಪ್ರದಾತ. ಈ ವಾಕ್ಯಗಳನ್ನು ನೋಡಿದರೆ ಸಣ್ಣ ಪುಟ್ಟು ನಮ್ಮ ಸುಖ ದುಃಖಗಳನ್ನು ದೂರ ಮಾಡಿಕೊಳ್ಳೋದಕ್ಕೋಸ್ಕರ ನಾವು ಇವರನ್ನು ದೊಡ್ಡವರು ಅಂತ ತಿಳ್ಕೊಂಡಂತಂದರೆ, ಆಗ ಅವರನ್ನು ಬಹಳ ಕೆಳಗಿಳಿಸಿದಂತೆ ಆಗ್ತದೆ. ಆದರೆ ಅವರ ಚಮತ್ಕಾರಗಳನ್ನು ನಾವು ಬಿಟ್ಟೇ ಬಿಡಬೇಕೆ, ಮರೆಯಲೇಬೇಕೆ ಅನ್ನೋ ವಿಚಾರವನ್ನು ಮಾಡಿದಾಗ ಎಲ್ಲ ಮುಖಗಳನ್ನು ನಾವು ಸ್ವೀಕಾರ ಮಾಡಬೇಕು. ಯಾಕೆ? ಶ್ರೀಮದಾಚಾರ್ಯರ ಗ್ರಂಥದ ವೈಶಿಷ್ಟ್ಯವನ್ನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಅನೇಕ ಪವಾಡಗಳನ್ನು ಹೇಳಿದ್ದಾರೆ. ಜಯತೀರ್ಥ ಸ್ತುತಿಯಲ್ಲಿ ಕೂಡ ಜಯತೀರ್ಥರ ಅನೇಕ ಪವಾಡವನ್ನು ಹೇಳಿದ್ದಾರೆ, ಜಯತೀರ್ಥರ ವಿಜಯದಲ್ಲಿ. ಹಾಗಾದರೆ ಪವಾಡಗಳನ್ನು ತೋರಿಸಿ ಇವರು ದೊಡ್ಡವರೇ ಅಂತಿಷ್ಟೇ ಇಟ್ಕೊಂಡ್ರೆ, ಈಗ ಪವಾಡ ತೋರಿಸ್ತಕ್ಕಂಥವ್ರು ಬೇಕಾರು ಜನ ಇದ್ದಾರೆ. ಅನೇಕ ಜನ ಜಾದೂಗಾರಿದ್ದಾರೆ, ಅನೇಕ ಜನ ಬಾಬಾಗಳಿದ್ದಾರೆ, ಅನೇಕ ಜನ ಮಾತಾಗಳಿದ್ದಾರೆ. ಅನೇಕ ಜನರನ್ನು ಈಗ ಸದ್ಯಕ್ಕೆ ಬೇಕಾದ ಕಡೆ ಎಲ್ಲ ಕಡೆಯಲ್ಲಿ ಯಾರ್ಯಾರನ್ನು ಏನೇನೋ ಹೆಸರು ಹೇಳಿಕೊಂಡು ಅವರಿಗೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಆ ರೀತಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಬರೇ ಪವಾಡ ಅಂತ ಇಟ್ಕೊಂಡ್ರೆ, ಆ ರೀತಿಯಾಗಿ ರಾಘವೇಂದ್ರಗಳನ್ನು ಅದೇ ಕಕ್ಷೆಯಲ್ಲಿ ಇಡಬೇಕಾಗ್ತದೆ. ಹಾಗಾದರೆ ಪವಾಡಗಳನ್ನು ಹೇಳುವುದೇ ಬೇಡವೇ? ಇದನ್ನು ವಿಚಾರ ಮಾಡಿದರೆ ಎರಡು ಸಂದರ್ಭವನ್ನು ನಾವು ಇದರಲ್ಲಿ ಬೈಫರ್ಕೇಶನ್ ಮಾಡಬೇಕಾಗ್ತದೆ. ರಾಘವೇಂದ್ರ ಸ್ತೋತ್ರದಲ್ಲಿ ಒಂದು ಮಾತನ್ನು ಮುಂದೆ ಹೇಳ್ತಾರೆ, ಹರಿಪಾದ ಕಂಜ ನಿಷೇಮಣಲಬ್ಧ ಸಮಸ್ತ ಸಂಪದ. ಪರಮಾತ್ಮನ ಅನುಗ್ರಹದಿಂದ ತಮ್ಮ ಸಾಮಾನ್ಯ ಜನರಿಗೆ ಉಪಕಾರ ಮಾಡುವುದಕ್ಕೋಸ್ಕರ ಅನೇಕ ರೀತಿಯಿಂದ ಅನೇಕ ವಿಧವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ತಮ್ಮ ಅತಿಮಾನುಷ ಶಕ್ತಿಯನ್ನು ತೋರಿಸಿರ್ತಕ್ಕಂತಹ ಸಂದರ್ಭದಲ್ಲಿ ಆವಾಗ ಅದನ್ನು ಗ್ರಹಣ ಮಾಡಬೇಕಾಗ್ತದೆ. ಆದರೆ ಇಂತಹ ಪವಾಡಗಳನ್ನು ಇನ್ನು ಕೆಲವರು ತೋರಿಸೋರಿದ್ದಾರೆ. ಜಗತ್ತಿನಲ್ಲಿ ಎರಡು ಶಕ್ತಿಗಳಿವೆ. ಒಂದು ದೈವಿ ಶಕ್ತಿ ಇದೆ, ಅಷ್ಟೇ ಆಸುರಿ ಶಕ್ತಿಯೂ ಕೂಡ. ಆಸುರಿ ಶಕ್ತಿಯನ್ನು ವಶ ಮಾಡಿಕೊಂಡು ಬೇಕಾದಂಥ ಪವಾಡಗಳನ್ನು ತೋರಿಸಬಹುದು. ಸತ್ಯಬೋಧ ಸ್ವಾಮಿಗಳವರು ತಿರುಪತಿಗೆ ಹೋಗಿರ್ತಕ್ಕಂಥ ಸಂದರ್ಭ, ಅಲ್ಲಿ ತಿರುಪತಿಯಲ್ಲಿ ಕೆಳಗೆ ತಿರುಮಲದಲ್ಲೆಲ್ಲ ತಿರುಪತಿಯಲ್ಲಿ ಒಬ್ಬ ಮಠದ ಶಿಷ್ಯ, ಅವನು ಶ್ರೀ ವೆಂಕಟಸಾಯಿ ನಮಃ, ವೆಂಕಟೇಶಾಯ ನಮಃ ಅಲ್ಲ, ವೆಂಕಟಸಾಯಿ ನಮಃ ವೆಂಕಟಸಾಯಿ ನಮಃ ಅಂತ ತಿಳ್ಕೊಂಡಂತೇಳಿ ಜಪ ಮಾಡಿ ಮಂತ್ರಗಳನ್ನು ತಪ್ಪು ಹೇಳಿದಾಗ ಆಗ ಅದಕ್ಕೆ ತಪ್ಪಿನ ಅಭಿಮಾನಿಗಳಾಗಿರ್ತಕ್ಕಂಥ ದುಷ್ಟ ಶಕ್ತಿಗಳು ವಶರಾಗ್ತಾರೆ. ಅವನು ಒಂದು ಸಾಧಾರಣ 1-2 ಕೋಟಿ 2-3 ಕೋಟಿನ ವೆಂಕಟೇಶ್ ದೇವರ ಫೋಟೋ ಇಟ್ಕೊಂಡಿದ್ದ, ಪ್ರತಿಮಾ ಇಟ್ಕೊಂಡಿದ್ದ.
ಯಾರೇ ಏನೇ ಪ್ರಶ್ನೆಗಳನ್ನು ಕೇಳಿದ ಕ್ಷಣಕ್ಕೇನೆ ಆ ಕಾಲಕ್ಕೆ ಅವನು ಹೋಗಿ ಅದರ ಪಾದದ ಜೊತೆಯಲ್ಲಿ ಕಿವಿ ಇಡ್ತಿದ್ದ. ಕಿವಿ ಇಟ್ಟ ಕ್ಷಣಕ್ಕೆ ಪಿಶಾಚಿಗಳಿಗೆ, ದುಷ್ಟಶಕ್ತಿಗಳಿಗೆ, ಅವರಿಗೆ ಹೇಗೆ ತ್ರಿಕಾಲ ಜ್ಞಾನ ನಮಗೆ ಜ್ಞಾನಿಗಳಿಗಿರ್ತದೆ ಆ ರೀತಿ ಅವಕ್ಕೂ ಇರ್ತದೆ. ದೇವರಿಗೆ ಆ ರೀತಿಯ ಕೆಲವು ಶಕ್ತಿಯನ್ನು ಅಂತಹ ದೊಡ್ಡ ಶಕ್ತಿಗಳಿಗೂ ಕೂಡ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಆಗ ಒಂದು ಪಿಶಾಚಿಯನ್ನು ತನ್ನ ಅಧೀನದಲ್ಲಿ ಮಾಡಿಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಆವಾಗ ಅವನು ಬಹಳ ಪ್ರಸಿದ್ಧನಾಗಿದ್ದ. ಆದರೆ ಅನೇಕ ಜನ ದುಷ್ಟ ವ್ಯಕ್ತಿಗಳು ಅವನ ಹಿಂದೆ ಇದ್ದರು. ಕೆಲವರು ಸತ್ಯಬೋಧರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು, ಇಲ್ಲ ಆ ವ್ಯಕ್ತಿಯ ಅಧೀನತೆಯಿಂದಾಗಿ ವೆಂಕಟೇಶ್ ದೇವರ ಪರ್ವತ ಮೇಲೆ ದೇವ್ರ ದರ್ಶನಕ್ಕೆ ಹೋಗೋರು ಕಡಿಮೆ ಆಗಿಬಿಟ್ಟಾರ, ಇಲ್ಲಿ ಬರೋರು ಹೆಚ್ಚಾಗಿಬಿಟ್ಟಾರ. ಈಗಿನ ಕಾಲಕ್ಕಿದ್ದಾರ ಆ ರೀತಿ. ಆಗ ಅವರಾಗಲಿ ಅಂತ ತಿಳ್ಕೊಂಡಂತೇಳಿ ಬಂದು ಭಾಳ ಜಂಗುಳು ಸೇರಿತ್ತು. ಸ್ವಾಮಿಗಳು ಬಂದಂತ ಅವನು ಎದ್ದು ನಿಂತ್ಕೊಂಡ. ಅವ್ರು ಬಂದಾಕ್ಷಣಕ್ಕೆ ತಮ್ಮ ಮಂತ್ರಶಕ್ತಿಯಿಂದ ಆ ಪಿಶಾಚನ್ನು ತಮ್ಮ ಅಧೀನ ಮಾಡಿಕೊಂಡ್ರು. ಆನಂತರ ಅವ್ರು ಹೇಳಿದ್ರಪ್ಪ, ಇಲ್ಲಪ್ಪ ನೀನು ಭಾಳ ತ್ರಿಕಾಲ ಜ್ಞಾನಿ ಇದ್ದೆ. ಹೌದು, ನಮ್ಮ ವೆಂಕಟೇಶ್ ದೇವರ ಅನುಗ್ರಹ. ಹಾಗಾದ್ರೆ ನಮ್ಮ ಶಿಷ್ಯರು ಇನ್ನೊಂದೆರಡು ಪ್ರಶ್ನೆ ಕೇಳಿದ್ರು, ಉತ್ತರ ಹೇಳು ಅಂತ ತಿಳ್ಕೊಂಡಂತೆ ಅವರೇನೋ ಸಮಸ್ಯೆ ಹೇಳಿದ್ರು. ಆಗ ಅವನಲ್ಲಿ ಹೋಗಿ ಕಿವಿ ಹಚ್ಚಿದ್ರೆ ಉತ್ತರ ಬರಲೇ ಇಲ್ಲ. ಅಂತೂ ನನಗೆ ಭಯಂಕರ ಸಂಕಟ ಆಗಲಿಕ್ಕತ್ತದ. ಯಾರೋ ಬಂದು ನನ್ನ ಕಟ್ಟಿ ಹಾಕಿಬಿಟ್ಟಾರೆ. ಇನ್ನು ಮುಂದೆ ನಾನು ನಿನಗೇನು ಹೇಳಲಿಕ್ಕೆ ಆಗಂಗಿಲ್ಲ. ಯಾರು ಕಟ್ಟಿ ಹಾಕ್ಯಾರ ಅವ್ರ ಕಡೆ ನಾನು ಬಿಡಿಸು ಅಂತ ಹೇಳಿ. ಆಗ ಅವ್ನಿಗೆ ಅರ್ಥ ಆಯಿತು. ಸತ್ಯಬೋಧರಿಗೆ ಬಂದು ಅವ್ರ ಕಾಲಿಗೆ ಬಿತ್ತು. ಅವ್ರು ಹೇಳಿದ್ರು, ಈ ರೀತಿಯಾಗಿರ್ತಕ್ಕಂಥ ಮಾಡಿದರೆ ಎಂದಿಗೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಇದನ್ನು ನಿಶ್ಚಿತವಾಗಿ ಅದರ ಫಲ ಸಿಕ್ಕೋದು. ಅದರಿಂದ ಮತ್ತಿಷ್ಟು ದುಷ್ಟವಾಗಿರ್ತಕ್ಕಂಥ ಫಲವೇ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ ಅದನ್ನು ಉಚ್ಚಾಟನೆ ಮಾಡಿ ಇನ್ಮೇಲೆ ಪ್ರಾಯಶ್ಚಿತ್ತ ಮಾಡು ಅಂತ ತಿಳ್ಕೊಂಡಂತೇಳಿ ಪ್ರಾಯಶ್ಚಿತ್ತ ಮಾಡಿಸಿ ಕಳಿಸಿದ್ರು. ಅದೇ ರೀತಿಯಾಗಿ ವಾದರಾಜ ಶ್ರೀಪಾದಂಗಳವರ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ ಒಬ್ಬ ವೀರಶೈವ ಗುರು ಸ್ವಾದಿಯಿಂದ ಅತಿ ಸಮೀಪದಲ್ಲಿ ಅವನು ಕೂಡ ಒಂದು ಭೂತವನ್ನು ವಶ ಮಾಡಿಕೊಂಡಿದ್ದ. ಮಧ್ಯಾಹ್ನ ಕಾಲಕ್ಕೆ ಜನರಿಗೆ ಏನು ಹೇಳಬೇಕು, ಎಲ್ಲರೂ ಪೂಜಾ ಕೂತ್ಕೊಡ್ರಿ, ನಿಮ್ಮ ಮೇಲೆ ಅನುಗ್ರಹ ಮಾಡ್ತೀನಿ, ನಿಮ್ದೆಲ್ಲ ಏನೇನು ಸಮಸ್ಯೆಗಳು ಹೇಳ್ರಿ ಅಂತ ಕೇಳ್ತಿದ್ದ. ಕೇಳಿದಾಕ್ಷಣಕ್ಕೆ ಆಯ್ತಾನೆ ಕೈಲಾಸಕ್ಕೆ ಹೋಗಿ ಬಂದು ರುದ್ರದೇವರ ಹತ್ರ ಹೋಗಿ ಅನುಗ್ರಹ ಮಾಡ್ತೀನಿ ಅಂತ ಪಿಶಾಚದ ಮೇಲೆ ಕೂತ್ಕೊಂಡು ಆಕಾಶಕ್ಕೆ ಹಾರಬೇಕು. ಜನರಿಗೆ, ಸಾಮಾನ್ಯ ಜನರಿಗೆ ಬಹಳ ದೊಡ್ಡವರಿಗೂ ಚಮತ್ಕಾರ ಅಂದ ಕ್ಷಣಕ್ಕೇನೆ ಸ್ವಾಭಾವಿಕವಾಗಿ ವಶರಾಗ್ತಾರೆ. ಯಾಕೆಂದರೆ ಸರ್ವಸಾಮಾನ್ಯವಾಗಿ ಎಲ್ಲರ ಜೀವನಗಳಲ್ಲಿ ಸಮಸ್ಯೆಗಳಿದ್ದದ್ದೇ. ರೋಗದ ಅನಾನುಕೂಲ ಇರ್ತದೆ, ಮಕ್ಕಳ ಅನಾನುಕೂಲತೆ ಇರ್ತದೆ, ಸಮಸ್ಯೆಗಳಿರ್ತದೆ, ಹೆಂಡತಿ ಸಮಸ್ಯೆ ಇರ್ತದೆ, ಗಂಡನ ಸಮಸ್ಯೆ ಇರ್ತದೆ, ಬಂಧು ಬಾಂಧವರ ಸಮಸ್ಯೆಗಳಿರ್ತದೆ, ದುಡ್ಡಿನ ಸಮಸ್ಯೆ ಇರ್ತದೆ. ಮನುಷ್ಯನಿಗೇನು ಬೇಕಾಗಿದ್ದು ಬೇಗಲೇ ಆ ಸಮಸ್ಯೆಗೆ ನಿವಾರಣೆ ಬೇಕಾಗಿತ್ತು, ಭಾಳ ಬೇಗನೆ, ಈಗಿಂದೀಗಲೇ ಬೇಕಾಗಿತ್ತು. ಅದಕ್ಕೋಸ್ಕರ ಯಾರು ಮಾಡ್ತಾರೆ ಅವ್ರ ಹಿಂದೆ ಜನ ಅವರಿಂದ ಹೋಗ್ತಕ್ಕಂಥ ಸ್ವಾಭಾವಿಕ ಇದೆ. ಇದೇನು ಜನರ ತಪ್ಪಂತ ನಾನು ಹೇಳೋದಿಲ್ಲ. ಯಾಕೆಂದರೆ ಸಂಕಟ ಬಂದಾಗ ಇವತ್ತು ಮೊದಲು ನಿವಾರಣೆ ಆಗಬೇಕು ಅನ್ನೋದೊಂದೇ ಅವ್ರ ದೃಷ್ಟಿಕೋನ ಇರ್ತಾರೆ. ಬಹಳ ಬುದ್ಧಿವಂತಿಕೆ ವಿಚಾರ ಮಾಡಲಿಕ್ಕೆ ಹೋಗಂಗಿಲ್ಲ. ಇಂಥ ಸಂದರ್ಭದಲ್ಲಿ ಅದು ವಾದರಾಜ ಶ್ರೀಪಾದಂಗಳಿಗೆ ಗೊತ್ತಾಯಿತು. ವಾದರಾಜ ಶ್ರೀಪಾದಂಗಳವರು ಅವರು ಅಲ್ಲಿ ಹೋದಾಕ್ಷಣಕ್ಕೇನೆ ಆ ಕಾಲಕ್ಕೆ ತಾವು ಕೂಡ ಅವರ ಹತ್ರ ಒಂದು ನಾರಾಯಣ, ಇವತ್ತಿನ ಭೂತರಾಜರು ಅಂತಿದ್ದಾರೆ, ಅವರನ್ನು ಅವರು ಅಧೀನರಾಗಿದ್ದರು ಅಂತಂದರೆ ಶಾಸ್ತ್ರೋಕ್ತ ರೀತಿಯಿಂದಲೇ ಅಧೀನರಾಗಿದ್ದರು. ಯಾವುದೋ ಒಂದು ಪಾಪದಿಂದ ಅವರಿಗೆ ಭೂತತ್ವ ಬಂದಿತ್ತು. ಅದನ್ನು ವಾದರಾಜ ಸ್ವಾಮಿಗಳವರು ನಿವಾರಣೆ ಮಾಡಿದ ಮೇಲೆ ನಿನ್ನ ಆಯುಷ್ಯ ಇರುವಾಗ ನನ್ನ ಸೇವಾ ಮಾಡು, ನೀನು ಪ್ರಾಯಶ್ಚಿತ್ತ ಆಗ್ತೇನೆ ಅಂತ ಹೇಳಿದ್ರಿಂದಾಗಿ ಅವರು ಇಟ್ಕೊಂಡಿದ್ದರು. ಆಗ ಅವನು ರಾಜನೂ ಕೂಡ ಅವರ ಅಧೀನನಾಗಿದ್ದ. ಅಂತಹ ಸಂದರ್ಭದಲ್ಲಿ ವಾದರಾಜ ಶ್ರೀಪಾದಂಗಳವರು ಹೋದಾಕ್ಷಣಕ್ಕೇನೆ ನಂದು ಕೆಲವು ಸಮಸ್ಯೆಗಳಪ್ಪ, ಉತ್ತರ ಕೊಡು ಅಂತ ಕೊಂಡ್ತೇವೆ. ಆಯ್ತು ಹೇಳ್ರಿ, ನಾವು ಕೈಲಾಸಕ್ಕೆ ಹೋಗಿ ರುದ್ರದೇವನ ಕೇಳ್ಕೊಂಡು ಬರ್ತೀನಿ ಅಂಥೇಳಿ ಆ
ದುಷ್ಟಶಕ್ತಿಯ ಮೇಲೆ ಕೂತ್ಕೊಂಡು ಆಕಾಶಕ್ಕೆ ಹಾರಿದ. ಇವ್ರು ಹೇಳಿದ್ರು ನಾರಾಯಣ ಭೂತಕ್ಕೆ ವಾಪಸ್ ಕರ್ಕೊಂಬ. ಅವ್ನು ಹೋಗಿ ಆ ಭೂತನ್ನ ಗಟ್ಟಿ ಹಿಡಿದ ಕಣಕ್ಕೆ ಇವರು ಮಾವಿನ ತೋಟ ದಪ್ಪ ಕೆಳಗೆ ಬಿದ್ದು. ಅಂದರೆ ಮೋಸ ಮಾಡಿ ಜನರ ಕಡೆಯಿಂದ ಈ ರೀತಿಯಾಗಿರ್ತಕ್ಕಂಥ ದಾರಿ ತಪ್ಪಿಸುವವರನ್ನು ನಂಬುವ ಅವಶ್ಯಕತೆ ಇಲ್ಲ. ಆದರೆ ಯಾರು ವಿಷ್ಣು ಸರ್ವೋತ್ತಮತ್ವವನ್ನು ನಂಬಿದ್ದಾರೆ, ಯಾರು ಶಾಸ್ತ್ರವನ್ನು ನಂಬಿದ್ದಾರೆ, ಯಾರು ಶ್ರೀಮದಾಚಾರ್ಯರ ಗ್ರಂಥಗಳ ಬಗ್ಗೆ ವಿಶೇಷ ಕಾರ್ಯವನ್ನು ಮಾಡಿದ್ದಾರೆ, ಅಂಥವರು ವಿಶಿಷ್ಟ ಸಂದರ್ಭದಲ್ಲಿ ತೋರಿಸಿದ ಪವಾಡಗಳನ್ನು ನಾವು ಅನುಗ್ರಹ ಅಂತ ತಿಳ್ಕೊಂಡು ಅಂತ ಹೇಳಿ ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರ ರಾಯರ ಹತ್ರ ನಮಗೇನು ಬೇಕಾಗಿಲ್ಲ, ಬರೀ ಮೋಕ್ಷ ಕೊಡ್ರಿ ಅಂತ ತಿಳ್ಕೊಂಡು ಅನ್ಬೋದು. ಆದರೆ ಅಷ್ಟ ಅಧಿಕಾರಗಳು ನಾವೇ, ಅಷ್ಟು ಪೂರ್ಣ ಅಧಿಕಾರ ನಮಗಿದೆ. ಮಧ್ವಾಚಾರ್ಯರು ಬೇಡ್ತಾರೆ, ಭೀಮಸೇನದೇವರು ಬೇಡ್ತಾರೆ, ಜ್ಞಾನ ಭಕ್ತಿ ಹರೇ ತೃಪ್ತಿ, ಜ್ಞಾನ ಭಕ್ತಿ ಸತ್ಯ ಸಂತೃಪ್ತಿ. ಆದರೆ ನಾವು ಶಾಸ್ತ್ರ ಏನು ಹೇಳ್ತದೆ ಅಂತ ತಿಳ್ಕೊಂಡಂತಂದರೆ, ಸಾಧನೆಯ ಮಧ್ಯದಲ್ಲಿ ಬರುವ ವಿಘ್ನಗಳನ್ನು ದೂರೀಕರಿಸುವುದಕ್ಕೋಸ್ಕರ ಅವರ ಹತ್ರ ಆ ಒಂದು ಕೆಲವು ಸಂದರ್ಭದಲ್ಲಿ ಲೌಕಿಕವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಕೂಡ ಬೇಡಿದರೆ ಏನು ತಪ್ಪಿಲ್ಲ ಅಂತಿಕೊಂಡಂತ ಅನ್ನೋದಕ್ಕೋಸ್ಕರವೇ. ಮತ್ತು ಇನ್ನೊಂದು, ಶ್ರೀಮದಾಚಾರ್ಯರ ಹಂಸ ಪರಮಾತ್ಮನ ಪೀಠದ ಮೇಲೆ ಕುಳಿತುಕೊಂಡಿರ್ತಕ್ಕಂಥವರಿಗೆ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವ ಸಾಮರ್ಥ್ಯ ಅವ್ರು ಬೇಡಿದರೂ ಇರ್ತದೆ, ಬೇಡದೇ ಇದ್ರೂ ಇರ್ತದೆ. ಆ ರೀತಿಯಾಗಿರ್ತಕ್ಕಂಥ ನಾವು ಕೇಳ್ಕೊಳ್ಳೋದ್ರಿಂದಾಗಿ ಆ ಒಂದು ವಿಶಿಷ್ಟ ಸಂದರ್ಭದಲ್ಲಿದ್ದ ಸಂಕಟವನ್ನು ತಪ್ಪದೇ ದೂರ ಮಾಡಿಕೊಳ್ಬೇಕು. ಸ್ವತಃ ರಾಘವೇಂದ್ರ ಸ್ವಾಮಿಗಳವರು ಪವಾಡ ತೋರಿಸ್ಬೇಕು ಅಂತ ತಿಳ್ಕೊಂಡಂತೇಳಿ, ತಮಗೆ ಪ್ರಚಾರ ಬೇಕು ಅಂತ ತಿಳ್ಕೊಂಡಂತೇಳಿ ಪವಾಡಗಳನ್ನು ಅವರು ತೋರಿಸಲಿಲ್ಲ. ಹೊರತು ಭಕ್ತರು ಸಂಕಷ್ಟದಲ್ಲಿದ್ದಾಗ ಅವರ ಸಂಕಷ್ಟವನ್ನು ದೂರ ಮಾಡೋದಕ್ಕೋಸ್ಕರ ಕೆಲವು ವಿಶಿಷ್ಟವಾದ ಪವಾಡಗಳನ್ನು ತೋರಿಸಿದರು. ಅವರು ಮೊಟ್ಟ ಮೊದಲು ಪವಾಡ ತೋರಿಸಿದ್ದು ಅಂತ ತಿಳ್ಕೊಂಡಂತಂದರೆ ತಮ್ಮ ಪತ್ನಿಯ ಉದ್ಧಾರ. ಇವತ್ತಿನ ದಿವಸ ಅವರಿಗೆ ಹೋಗಿನ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಅಂತ ತಿಳ್ಕೊಂಡಂತ ಹೇಳಿದ್ರೆ ಅದನ್ನು ಜಪ ಮಾಡ್ತಾ ಇದ್ದರೆ ನಮಗೆ ಬೇಕಾದಷ್ಟು ಅನುಕೂಲ ಮಾಡಿಕೊಡ್ತಾರೆ, ಸಂಪತ್ತಿ ಕೊಡ್ತಾರೆ, ಮತ್ತೊಂದು ಕೊಡ್ತಾರೆ, ಮಗದೊಂದು ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಾರೆ. ಆದರೆ ತಾವು ಇರುವಾಗ ಯಾವುದನ್ನು ಲೌಕಿಕ ಸುಖವನ್ನು ಬಯಸಲೇ ಇಲ್ಲ. ಯಾಕೆ? ಅವರು ತಾವು ಪಡೆದ ಪುಣ್ಯವನ್ನು ತಮ್ಮ ಸಾಧನೆಗೋಸ್ಕರ ಅವರು ಯಾವಾಗಲೂ ಪ್ರಯತ್ನ ಪಡ್ತಾರೆ. ರಾಘವೇಂದ್ರ ಸ್ವಾಮಿಗಳವರು ಸಣ್ಣ ವಯಸ್ಸಿನಲ್ಲಿಯೇ ಸಕಲ ವಿದ್ಯೆಯನ್ನು ಕಲಿತಿರ್ತಕ್ಕಂಥ ವ್ಯಕ್ತಿಗಳು. ಅವರ ಅಧ್ಯಯನ, ಯಾಕಂದರೆ ಸಣ್ಣ ವಯಸ್ಸಿನಲ್ಲೇ ತಂದೆ ಹೋದರು, ಮುಂದೆ ಒಂದೆರಡು ವರ್ಷದಲ್ಲಿ ತಾಯಿ ಕೂಡ ಹೋಗ್ಬಿಟ್ಲು. ಆ ನಂತರ ಅವರು ತಮ್ಮ ಅಕ್ಕನ ಮನೆಯಲ್ಲಿ ಅಂದರೆ ಭಾವನ ಹತ್ತಿರ ಬೆಳೆದರು. ಭಾವನ ಹತ್ತಿರ ಬೆಳೆತಕ್ಕಂಥ ಸಂದರ್ಭದಲ್ಲಿ ಅವರ ಹತ್ತಿರವೇ ಇವರಿಗೆಲ್ಲ ನ್ಯಾಯ, ವ್ಯಾಕರಣ, ವೇದಾಂತ, ಮೀಮಾಂಸ ಎಲ್ಲ ಅಧ್ಯಯನವಾಯಿತು. ಆ ನಂತರ ಮುಂದಿನ ವೇದಾಂತದ ಉದ್ಗ್ರಂಥಗಳ ಅಧ್ಯಯನ ಮಾಡೋದಕ್ಕೋಸ್ಕರ ಅವರು ಸುಧೀಂದ್ರ ಹತ್ರ ಬಂದಿದ್ದಾರೆ. ಸುಧೀಂದ್ರ ಹತ್ರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗಿನ್ನೂ ಮದುವೆ ಆಗಿರಲಿಲ್ಲ. ಬಡತನ ಎಷ್ಟು ಅಂತ ತಿಳ್ಕೊಂಡಂತಂದರೆ, ಪಂಚೆ ಉಟ್ಕೊಂಡ್ರೆ ಹೊತ್ಕೊಳ್ಳಿಕ್ಕೆ ಪಂಚೆ ಇಲ್ಲ. ಆದರೆ ಹೋಗಿ ಕೇಳಿದರೆ ಗುಳುಗರ ಹತ್ರ ಕೇಳಿ. ಯಾಕೆ ಅಂತ ತಿಳ್ಕೊಂಡಂತಂದರೆ, ನಮ್ಮಲ್ಲಿ ಒಂದು ನಿಯಮ ಇದೆ, ಅಪ್ರತಿಗ್ರಹ ಅಂತ ತಿಳ್ಕೊಂಡಂತೆ. ಕೇಳುವುದಿದ್ದರೆ ಭಗವಂತನ ಹತ್ರ ಕೇಳ್ರಿ, ಇನ್ನೊಬ್ಬರ ಹತ್ರ
ದುಡ್ಡಿಗೋಸ್ಕರ ಅದಕ್ಕೋಸ್ಕರ ಆ ವಸ್ತು ಈ ವಸ್ತುಗೋಸ್ಕರ ಇನ್ನೊಬ್ಬರ ಹತ್ರ ಕೇಳುವ ಅವಶ್ಯಕತೆ ಇಲ್ಲ. ಯಾಕೆ ಕೇಳುವ ಅವಶ್ಯಕತೆ ಇಲ್ಲ? ದುಡ್ಡಿಗೋಸ್ಕರ ಮತ್ತೊಂದಿಗೋಸ್ಕರ ಸಣ್ಣ ಪುಟ್ಟಕ್ಕೋಸ್ಕರ ಇನ್ನೊಬ್ಬರಿದ್ರು ಕೈ ಬಡ್ಡುವ ಅವಶ್ಯಕತೆ ಇಲ್ಲ. ಬೇಡೋದಿದ್ರೆ ಭಗವಂತನಿಗೆ ಗುರುಗಳಿಗೆ ಬೇಡಬೇಕು. ಅವ್ರ ಬಡತನ ಎಷ್ಟಿತ್ತು ಅಂತ ತಿಳ್ಕೊಂಡಂತಂದರೆ, ಒಂದ್ಸಲ ಸುಧಾಪಾಠ ನಡೆದಿರ್ತಕ್ಕಂಥ ಸಂದರ್ಭ, ಯಾವುದೋ ಒಂದು ಕಠಿಣ ವಿಚಾರ ಬಂತು. ಕಠಿಣ ವಿಚಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸುಧೀಂದ್ರ ತೀರ್ಥ ಹೇಳಿದರು, ಆಯಿತು ನಾಳಿನ ದಿವಸ ಇದ್ರ ಬಗ್ಗೆ ಇನ್ನೂ ವಿವರಣೆ ಮಾಡೋಣ ಅಂತ ತಿಳ್ಕೊಂಡಂತ ಹೇಳಿ. ಆ ನಂತರ ಆಯ್ತು, ವಿದ್ಯಾರ್ಥಿಗಳೆಲ್ಲ ಹೋದರು. ಇವರಿಗೂ ಪಾಂಡಿತ್ಯ ಇತ್ತು, ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ರು. ಸ್ವಾಮಿಗಳಿಗೆ ಇವ್ರ ಮೇಲೆ ವಿಶೇಷ ಅನುಕೂಲತೆ ಇತ್ತು. ಅದರಿಂದ ಇನ್ನೊಬ್ಬರು ಸ್ವಲ್ಪ ಅವ್ರ ಮೇಲೆ ಅಸೂಯನ್ನು ಪಡೆಯೋರು ಕೂಡ ಇದ್ದರು. ಆ ನಂತರ ಅವತ್ತು ರಾತ್ರಿ ಸುಧೀಂದ್ರರಿಗೆ ಬೇಗನೆ ಎಚ್ಚರ ಆಯಿತು. ಎಚ್ಚರ ಆದ ಕ್ಷಣಕ್ಕೇನೆ ಏನಪ್ಪ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ನೋಡೋಣ ಅಂತಿಕೊಂಡಂತ ಹೇಳಿ ಸುಮ್ಮನೆ ಈಗ ರೌಂಡ್ ಹಾಕ್ಕೊಳ್ಬೇಕು ಅಂತಂದಾಗ, ಅವಾಗೆಲ್ಲ ಧರ್ಮಶಾಲೆ ಟೈಪ್, ಈಗ ನಂಗೆ ಸ್ಪೆಷಲ್ ರೂಮು ಕುರ್ಚಿ ಗಿರ್ಚಿ ಇರ್ತಿದ್ದಿಲ್ಲ. ಒಂದು ದೊಡ್ಡ ಪೌಳಿ ಥರ ಇರ್ತಿತ್ತು, ಎಲ್ಲ ಅದರೊಳಗೆ ಇರ್ತಿದ್ರು. ಅಲ್ಲೇ ತಮ್ಮ ಹಾಸಿಗೆ ಹಾಸ್ಕೊಂಡು ಅಲ್ಲೇ ಮಲ್ಕೊಂಡು ಅಲ್ಲೇ ರೀತಿಯಾಗಿ ಈಗ ಹೆಂಗೆ ಚಾತುರ್ಮಾಸದೊಳಗೆಲ್ಲ ಅನೇಕ ತಮ್ಮ ಹಾಸಿಗೆ ಅಷ್ಟಲ್ಲೇ ಇಟ್ಕೊಂಡು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಹಾಗೆ ಇರ್ತಿದ್ರು. ಯಾಕೆಂದ್ರೆ ಅಲ್ಲಿಂದ ಅಲ್ಲಿಗೆ ಹೋಗ್ತಿದ್ರು. ಎಲ್ಲ ಆಗಿನ ಕಾಲಕ್ಕೆ ಎಲ್ಲಿ ಮನೆಯೊಳಗೆ ಎಲ್ಲರಿಗೂ ಆಶ್ರಯ ಸಿಗ್ತಿಲ್ಲ, ಏನಿಲ್ಲ. ಹೀಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಉಳಿದವರೆಲ್ಲ ಹೊಚ್ಕೊಂಡು ಆರಾಮ್ ಮಲ್ಕೊಂಡಿದ್ರು. ಈ ಇವರು ಪುರಾಶ್ರಮದ ರಾಘವೇಂದ್ರ ಸ್ವಾಮಿಗಳವರು ಅತ್ಯಂತ ಹೀಗೆ ಮುದ್ದುಡಾಗಿ ಮಲ್ಕೊಂಡಿದ್ರು. ಒಂದೇ ಪಂಚೆ ಹೊತ್ಕೊಳ್ಳಿಕ್ಕೆಲ್ಲ ಏನಿಲ್ಲ. ಹತ್ತಿರದಲ್ಲಿ ಸ್ವಲ್ಪ ಹೇಗೆ ಮುಳುಗೆ ಬರ್ತಿತ್ತು. ಏನಪ್ಪ ಥಂಡಿಗೋಸ್ಕರ ಏನೇ ಮಾಡ್ಕೊಳ ಅಂತ ಅಂದ್ಕೊಳ್ಳೋದಿಲ್ಲ. ಅಲ್ಲಿ ಸಮೀಪದಲ್ಲಿ ತಾಳೆಗರೆ ಬೆರೆಯಲ್ಪಟ್ಟಿದ್ದು. ಆಗ ಅದನ್ನು ತೊಗೊಂಡ್ಬಂದು ತಮ್ಮ ಶಾಲೆಯನ್ನು ಹೊಚ್ಚಿದ್ರು. ತಮ್ಮ ರೂಮಿಗೆ ತೊಗೊಂಡ್ಬಂದು ನೋಡ್ತಾರೆ. ಯಾವುದು ನಾಳೆ ನಾನು ವಿವರಣೆ ಮಾಡ್ತೀನಿ ಅಂತ ತಿಳ್ಕೊಂಡು ಅಂತ ಹೇಳಿ ಸುಧೀಂದ್ರ ತೀರ್ಥರು ಹೇಳಿದರು, ಅದನ್ನು ಅತಿ ಬಿಡಿ ಬಿಡಿಯಾಗಿ ವಿವರಣೆ ಮಾಡಿರ್ತಕ್ಕಂಥ ಒಂದು ಕ್ರಮ, ಅದು ನೋಡಿ ಬಹಳ ಭಾಳ ಸಂತೋಷವಾಯಿತು. ಇನ್ನು ಆಯ್ತು, ಬೆಳಗ್ಗೆ ಪಾಠಕ್ಕೆ ಬಂದಾಗ ಅಂತ ತಿಳ್ಕೊಂಡು ಅಂತೇಳಿ ಇದು ಮಾಡಿದ್ರು. ಇದು ಶಾಲು ಉಚ್ಕೊಂಡು ಮಲ್ಕೊಂಡು ಹಾಕೊಂಡಂಗೆ ಬೇಗನೆ ಎತ್ತರ ಆಗಲಿಲ್ಲ. ಅದಕ್ಕೋಸ್ಕರವೇ ವಿದ್ಯಾರ್ಥಿಗಳಿಗೆ ನಾವು ಬಹಳ ಅನುಕೂಲತೆ ಕೊಡೋಂಗಿಲ್ಲ. ಎಷ್ಟು ಅನುಕೂಲ ಕೊಡ್ತೀವಿ ಅಷ್ಟು ಆಲೋಚನೆಗಳಾಗ್ತವೆ. ಇಂಥ ಸಂದರ್ಭದಲ್ಲಿ ಉಳಿದೆಲ್ಲ ಎದ್ದು ಬಂದರು. ಇವನಿಗೆ ಮೊದಲೇ ತಂಡೋಳ ಪಾಪ ಮಲ್ಕೊಂಡಿದ್ದ, ಶಾಲು ತೊಗೊಂಡಿದ್ರು. ಸ್ವಲ್ಪ ಎತ್ತರ ಲೇಟ್ ಆಯಿತು. ನೋಡ್ತಾನೆ ಸ್ವಾಮಿಗಳ ಶಾಲು ಭಾಳ ಗಾಬರಿ ಆದ. ಸ್ನಾನ ಗೀನ ಮಾಡಿಕೊಂಡು ಉಳಿದವರೆಲ್ಲ ಬಂದು ಕೂತಿದ್ರು. ಬಂದು ಕೂತ ಕ್ಷಣಕ್ಕೇನೆ ಸುಧೀಂದ್ರು ಆಯಿತು ಅಂತ ಕೂತಿದ್ರು. ಇಲ್ಲ ಪಾಠ ಚಾಲು ಮಾಡಿರಿ ಅಂತ. ಇಲ್ಲ ಬರಲಿ. ಆಗ ಇಲ್ಲ, ಅವನ ಸಲುವಾಗಿ ಯಾಕೆ ಹಾದಿ ಕಾಯಬೇಕು, ಇನ್ಯಾಕೆ ಬರ್ತಾನವ, ನಿಮ್ಮ ಶಾಲು ಕಳ್ಳತನ ಮಾಡ್ಕೊಂಡು ಹಚ್ಕೊಂಡು ಮಾಡ್ಕೊಂಡು ಅನ್ನೋರು ಅನ್ನಲಿ ಅಂತ ತಿಳ್ಕೊಂಡು ಅಂತೇಳಿ ಸ್ವಾಮಿಗಳು ಅದಕ್ಕೆ ಲಕ್ಷ್ಯ ಕೊಡಲಿಲ್ಲ. ಆ ನಂತರ ಪಾಪ ಬಂದ ಹುಡ್ಕೊಂಡು ಬಂದು ಶಾಟಿಟ್ಟು ಕ್ಷಮಿಸಬೇಕು, ಯಾರು ನನ್ನ ಮೇಲೆ ಹೊಚ್ಚಿದ್ದು ನಮ್ಗೆ ಗೊತ್ತಿಲ್ಲ, ಸರ್ವತಾ ಈ ರೀತಿ ಕೆಲಸ ಮಾಡ್ತಕ್ಕಂಥವನ್ನೆಲ್ಲ ಹಾಗೆ ಹೀಗೆ ಅಂತ ತಿಳ್ಕೊಂಡು ಅಂತೇಳಿ ಕೇಳ್ಕೊಂಡು. ಯಾಕೆಂದ್ರೆ ಆಗಿನ ಕಾಲಕ್ಕೆ ಗುರುಗಳು ಅಂತಂದ್ರೆ ಅಷ್ಟು ಭಯಭಕ್ತಿ ವಿಶೇಷವಾಗಿರ್ತಿತ್ತು. ಇಂಥ ಸಂದರ್ಭದಲ್ಲಿ ಆಗ ಅವ್ರು ಹೇಳಿದರು, ಇಲ್ಲ ಸಾಲು ನಾನೇ ಓದಿಸ್ತೀನಿ, ವಿದ್ಯಾರ್ಥಿಗಳು ಸೂಚನೆ ಮಾತಾಡ್ಕೊಳ್ಳಿ. ಆದರೆ ವಿದ್ಯಾರ್ಥಿಗಳಿಗೆ ಹೇಳಿದರು, ಯಾಕೆ ಬಟ್ಟೆಗೆ ಪಡ್ತೀರಿ ನೀವು, ನಾನು ಏನಿವತ್ತು ಹೇಳಬೇಕು ಅಂತಿದ್ದೆ, ನಾ ಹೇಳೋಕ್ಕಿಂತ ಹೆಚ್ಚು ಸುಲಲಿತವಾಗಿ ಈ ರೀತಿಯಾಗಿರ್ತಕ್ಕಂಥ ವೆಂಕಟಭಟ್ಟ ಇದನ್ನು ಬರೆದಿದ್ದಾರೆ. ಆದ್ದರಿಂದ ಇವರಿಗೆ ಇವತ್ತಿನಿಂದ ಪರಿಮಳಾಚಾರ್ಯ ಅಂತ ತಿಳ್ಕೊಂಡಂತೇಳಿ ಹೆಸರು ಬರಲಿ ಅಂತ ತಿಳ್ಕೊಂಡಂತೇಳಿ. ಅಂದರೆ ಕಾರ್ಯದ ಸಾಧನೆಗೆ ಬಡತನ ಇದು ನೆವ ಆಗೋದು. ಭಾಳ ಜನರಿಗೆ ನೆವ ಏನು ಅಂತ ತಿಳ್ಕೊಂಡಂತಂದರೆ, ನಮಗೆ ಅನುಕೂಲ ಆಗಲಿಲ್ಲ, ನಮ್ಮಪ್ಪ ಅದನ್ನು ತಂದು ಕೊಟ್ಟಿಲ್ಲ, ನಮ್ಮಪ್ಪ ಅದನ್ನು ಅನುಕೂಲ ಮಾಡಿಕೊಟ್ಟಿಲ್ಲ, ಅದಕ್ಕೆ ನಮ್ಗೆ ಓದಲಿಕ್ಕಾಗಿಲ್ಲ, ಇವೆಲ್ಲ ಏನು ನೆವಗಳಿವೆ. ರಾಘವೇಂದ್ರ ಸ್ವಾಮಿಗಳು ನಮ್ಗೆ ಕಲಿಸ್ಕೊಟ್ಟದ್ದೇನು ಅಂತ ತಿಳ್ಕೊಂಡಂತಂದರೆ,
ಉದ್ದೇಶ ನಿಮ್ದು ಸರಿ ಇತ್ತು ಅಂತ ತಿಳ್ಕೊಂಡಂತಂದರೆ ಎಲ್ಲ ಅನಾನುಕೂಲತೆಗಳು ನಿಮ್ಗೆ ಅನುಕೂಲ. ಆದ್ದರಿಂದಾಗಿ ನಾವು ಕೂಡ ಇವತ್ತು ಅನೇಕ ನಾವು ಹೇಳ್ತೇವೆ, ನಮ್ಗೆ ಹಂಗಿಲ್ಲ ಅದಕ್ಕೋಸ್ಕರ ಪಾಠ ಓದಲಿಕ್ಕೆ ಆಗಂಗಿಲ್ಲ, ನಮ್ಗೆ ಈ ಅನುಕೂಲ ಇಲ್ಲ ಅದಕ್ಕೋಸ್ಕರ ಮಾಡಲಿಕ್ಕೆ ಆಗಂಗಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳಿಗೆ ಈ ಘಟನೆ ನೆನ್ಪಿಟ್ಟು ಹೋಗೋದು. ಪಡಿಬೇಕು ಅಂತ ತಿಳ್ಕೊಂಡಂತಂದರೆ ಪಡಿಬೇಕು, ಅವಾಗೆಲ್ಲ ಅನಾನುಕೂಲತೆಗಳು ಅನುಕೂಲ ಆಗ್ತದೆ. ಅನುಕೂಲತೆ ಆಗಲಿ, ಅನುಕೂಲತೆ ಆದಮೇಲೆ ನಾವು ಅಧ್ಯಯನ ಮಾಡ್ತೀವಿ. ಅನುಕೂಲತೆ ಇನ್ನೂ ಸ್ವಲ್ಪ ಹೆಚ್ಚು ಅನುಕೂಲತೆ ಆಗಲಿ, ಸ್ವಲ್ಪ ರಿಟೈರ್ ಆದಮೇಲೆ ನೋಡೋಣ, ಸ್ವಲ್ಪ ಇದಾದ್ಮೇಲೆ ನೋಡೋಣ, ಆಮೇಲೆ ನೋಡೋಣ ಅಂತ ತಿಳ್ಕೊಂಡಂತಂದರೆ ಅದು ನಾಳೆ ಎಂದಿಗೂ ಬರೋದಿಲ್ಲ, ಈ ಜನ್ಮದಲ್ಲಿ ಆಗೋದಿಲ್ಲ. ರಾಘವೇಂದ್ರ ಸ್ವಾಮಿಗಳವರಿಂದ ನಾವು ಕಲಿಯಬೇಕಾಗಿರ್ತಕ್ಕಂಥದ್ದು, ಜೀವನದಲ್ಲಿ ನಮ್ಮ ಮುಖ್ಯ ಉದ್ದೇಶ ಪರಮಾತ್ಮನ ಅನುಗ್ರಹ. ಪರಮಾತ್ಮನ ಅನುಗ್ರಹ ಚುರುಮುರು, ಪುಟಾಣಿ, ಶೇಂಗಾ ಸಿಗದಂತೆ ಅಂಗಡಿಯಲ್ಲಿ ಸಿಗೋದಿಲ್ಲ. ಅದಕ್ಕೆ ಬಹಳ ಪರಿಶ್ರಮ ಪಡಬೇಕಾಗ್ತದೆ. ಒಂದು ಪಂಚೆ ಮೇಲೇನೆ ಬೇಳೆ ತೆಗೆಯತಕ್ಕಂಥ ವ್ಯಕ್ತಿ. ಅಷ್ಟೊತ್ತಿಗೆ ಯಾರು ವಯಸ್ಸಾಯಿತು, ಮಗಳು ಮದುವೆ ಮಾಡಿಕೊಟ್ರು, ಸರಸ್ವತಿ ಅಂತ ತಿಳ್ಕೊಂಡಂತಕ್ಕಂಥ ಹೆಂಡತಿ ಬಂದು, ಅವಳು ಅಷ್ಟೇ ಸಾಧ್ವಿ, ಅತ್ಯಂತ ಶ್ರೇಷ್ಠಳಾಗಿ ಸ್ವಲ್ಪ ದಿವಸ ಆದ್ಮೇಲೆ ಮಗ ಹುಟ್ಟಿದ. ಈ ಕಡೆಯಲ್ಲಿ ಸುಧೀಂದ್ರ ತೀರ್ಥರಿಗೆ ಮಧ್ಯದಲ್ಲಿ ಸ್ವಲ್ಪ ದೇಹಾಲಸ್ಯವಾಯಿತು. ಯಾರಿಗೆ ಆಶ್ರಮ ಕೊಡಬೇಕು ಅಂತ ತಿಳ್ಕೊಂಡಂಥ ವಿಚಾರ. ಇಂಥ ಸಂದರ್ಭದಲ್ಲಿ ಅವರಿಗೆ ಯೋಗ್ಯ ವ್ಯಕ್ತಿ, ಕಂಡಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂತಂದ್ರೆ ಈ ರೀತಿ ಆಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವೆಂಕಟಮಠ. ಆಗ ವೆಂಕಟಮಠನ ಕರೆದು ಕೇಳಿದ್ರು, ಸನ್ಯಾಸಾಶ್ರಮ ಕೊಡ್ತಿತ್ತು, ನನ್ನ ಉತ್ತರಾಧಿಕಾರಿ ಆಗಬೇಕು ಅಂತ. ನಮ್ಮಂಥವ್ರಾಗಿದ್ದರೆ ಇಂಥ ದೊಡ್ಡ ಸ್ಥಾನ ಯಾಕೆ ಬೇಡ ಅಂತೇಳಿ. ಆದರೆ ಇನ್ನೊಂದು ಕರ್ತವ್ಯ ಪ್ರಜ್ಞೆ ರಾಘವೇಂದ್ರ, ನಾನು ಏನು ಹೇಳಿಕ್ಕೆ ಬಂದಿದ್ದೇನೆಂದರೆ, ರಾಘವೇಂದ್ರ ಸ್ವಾಮಿಗಳವರ ಜೀವನದಿಂದ ನಾವು ಏನು ಕಲಿಬೇಕು ಅಂತ. ಅವ್ರೇನು ಹೇಳಿದ್ರು, ನನಗಿನ್ನೂ ಸಣ್ಣ ವಯಸ್ಸಿದೆ, ಹೆಂಡ್ತಿದ್ದಾಳೆ, ಮಗ ಇದ್ದಾನೆ, ಆದ್ದರಿಂದಾಗಿ ಅವರನ್ನು ನೋಡ್ಕೊಳ್ಬೇಕು. ನನ್ನ ಹೆಂಡತಿ ಕಡೆಗೆ, ತವ್ರ ಮನೆ ಕಡೆಗೆ ಆಧಾರ ಇಲ್ಲ. ಮದುವೆ ಮಾಡ್ಕೊಂಡೇನೆ ಅಂತ ತಿಳ್ಕೊಂಡಂತಂದಮೇಲೆ ಹೆಂಡತಿ ಮಕ್ಕಳ ಯೋಗಕ್ಷೇಮ ನೋಡಿಕೊಳ್ಳುವುದು ನನ್ನ ಪ್ರಥಮ ಕರ್ತವ್ಯ. ಗೃಹಸ್ಥಾಶ್ರಮಗಳಿಗೆ ಅದನ್ನು ಕಲಿಸಿಕೊಟ್ಟಿದ್ದೆ. ನಾನು ಇವತ್ತು ಯಾಕೆ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಹೇಳ್ತೇನೆ ಅಂತ ತಿಳ್ಕೊಂಡಂತಂದರೆ, ಇವತ್ತಿಗೆ ಪ್ರತಿಯೊಬ್ಬರಿಗೂ ತಾನು ತನ್ನ ಕರಿಯರ್ ಮೇನ್ ಆಗಿದೆ ಹೊರತು ತನ್ನ ಕರಿಯರ್ಗೋಸ್ಕರ ಹೆಂಡತಿ ಮಕ್ಕಳ ಕಡೆಗೂ ಲಕ್ಷ್ಯ ಕೊಡದೇ ಇರತಕ್ಕಂಥ ಲಕ್ಷ ಜನ ಇದೆ. ತನ್ನ ಕರಿಯರಿಗೋಸ್ಕರ ಗಂಡ ಮಕ್ಕಳ ಕಡೆಗೂ ಲಕ್ಷ್ಯ ಕೊಡದೇ ಇರತಕ್ಕಂಥ ಅನೇಕ ಜನ ಇದ್ದಾರೆ. ಯಾರೋ ಬಂದು ಹೇಳ್ತಿದ್ರು, ಇಲ್ರಿ ಮತ್ತೆ ಅನಾನುಕೂಲ ಆಯಿತು, ನಮ್ಮ ಬಳಗದಾಗ ಒಬ್ಬ ಸೊಸೆಯಂದರಿಗೆ, ಆಯ್ತು ನೀವು ಕೆಲಸ ಬಿಟ್ಬಿಡು, ಆದ್ದರಿಂದ ಅನುಕೂಲ ಆಗ್ತದೆ, ಎಲ್ಲರ ಕಡೆ ಗಂಡನ ಜೊತೆಗೆ ಹೋಗಿ ಅಲ್ಲಿದ್ಬಿಡು ಅಂತ ಹೇಳಿ. ಅದಕ್ಕೆ ಉತ್ತರ ಕೊಡ್ಲಂತ, ನವರೆಲ್ಲ ಸೋಡಿನ ಪಂಡ್ ನೌಕರಿ ತೊಗೊಂಡಾರ, ಗಂಡನ ಬೇಕಾದ್ರೆ ಬಿಡ್ತೀನಿ, ಅದು ನೌಕರಿ ಬಿಡೋದು. ಇದು ಇವತ್ತು 90% ಕೆಲಸ ಮಾಡ್ತಕ್ಕಂಥ ಹೆಣ್ಣುಮಕ್ಕಳ ಮನಸ್ಸಿನಲ್ಲಿ ದುಡ್ಡು ಕರಿಯರು. ರಾಘವೇಂದ್ರ ಸ್ವಾಮಿಗಳವರಿಂದ ಕಲಿಬೇಕು, ಮಠಾಧಿಪತ್ಯದಂಥ ದೊಡ್ಡ ಸ್ಥಾನ. ಆದರೆ ಅವ್ರು ಹೇಳಿದ್ರು, ಇಲ್ಲ, ಬಾಲ ಭಾರ್ಯ ಅವರಿಗೆ 20 ವರ್ಷ, ಮದುವೆ ಆದ ಹೆಂಡತಿಗೆ 16 ವರ್ಷ 17 ವರ್ಷ, ಅದೇ ಸಣ್ಣ ಕೂಸು ಹುಟ್ಟಿತ್ತು. ಮತ್ತು ಅವರನ್ನು ನಾನು ಹಾಗೆ ಗಾಳಿಗೆ ಬಿಟ್ಟು ಸನ್ಯಾಸಾಗಲಿಕ್ಕೆ ಬರೋಂಗಿಲ್ಲ. ಸುದೀಂದ್ರ ಹೇಳಿ ಬರೋ ಸರಿ ಹೇಳ್ತೀನಿ, ಆಯಿತು. ಮತ್ತು ಅವ್ರಿಗೆ ಸುದೀಂದ್ರ ಗುಣ ಆಯಿತು. ಗುಣ ಆದ ಕ್ಷಣಕ್ಕೇನೆ ಆ ಕಡೆಗೆ ಈ ಕಡೆಗೆ ಅಷ್ಟೊತ್ತಿಗೆ ತಾವೇ ಕರೆದು ನನ್ನ ಮಗನ ಮದುವೆನ ಮುಗಿಸಿದ್ರು. ಆನಂತರ ಮಠದ ವತಿಯಿಂದ ಅವರ ಹೆಂಡತಿಗೆ ಬೇಕಾಗಿರ್ತಕ್ಕಂಥ ಒಂದು ಅನುಕೂಲತೆಯನ್ನು ಗೊತ್ತಿಲ್ಲದಂತೆ ವ್ಯವಸ್ಥೆ ಮಾಡಿಟ್ರು. ರಾಘವೇಂದ್ರ ಸ್ವಾಮಿಗಳವರ ಮನಸ್ಥಿತಿ
ಮನೆಯ ಸ್ಥಿತಿ ಹೇಗಿತ್ತು ಅಂತ ತಿಳ್ಕೊಂಡಂತಂದರೆ, ಅವರ ಅಕ್ಕನ ಮಗ ರಾಘವೇಂದ್ರ ವಿಜಯ ಅಂತ ತಿಳ್ಕೊಂಡಂತನೂ ಗ್ರಂಥ ಬರ್ತಾರೆ. ಸ್ವತಃ ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದ ಅಕ್ಕ, ಅಂದರೆ ಯಾರ ಮನೆಯೊಳಗೆ ಅವ್ರು ಬೆಳೆದರು, ಅವ್ರ ಮಗ ರಾಘವೇಂದ್ರ ವಿಜಯ ಅಂತ ಗ್ರಂಥ ಬರೆದಿಟ್ಟಾಗ 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಊಟ ಸಿಗ್ತಿತ್ತು. ಕೆಲವು ಸರ್ತಿ 7 ದಿವಸಕ್ಕೊಮ್ಮೆ ಊಟ ಸಿಗ್ತಿತ್ತು. ಬೇಕಾದ ಇವತ್ತು ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳಿಕೊಂಡು ಎಷ್ಟು ಜನ ಊಟ ಮಾಡ್ಲಿಕ್ಕೆ, ಎಷ್ಟು ಮಠಗಳು ಅನೇಕ ವಿದ್ಯಾರ್ಥಿಗಳನ್ನು ಇಟ್ಕೊಂಡು ಅನೇಕ ರೀತಿಯ ಅವರು ಕೇವಲ ರಾಘವೇಂದ್ರ ಹೆಸರಿನಿಂದ. ರಾಘವೇಂದ್ರ ವೃಂದಾವನದ ಜನರು ಬರ್ತಾರೆ, ಡೊನೇಷನ್ ಕೊಡ್ತಾರೆ, ಅನುಕೂಲ ಮಾಡಿಕೊಡ್ತಾರೆ, ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಅವ್ರ ಹೆಸರು ಹೇಳಿ ಲಕ್ಷಾವಧಿ ಕೋಟ್ಯಾವಧಿ ಜನ ಊಟ ಮಾಡ್ತಕ್ಕಂಥವ್ರು ಇದ್ದಾರೆ. ಆದರೆ ಅವರು ಮಾತ್ರ ವಾರಕ್ಕೊಮ್ಮೆ ಊಟ ಸಿಕ್ಕ ಕಲ್ಪನೆ ಮಾಡ್ತಾರೆ. ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಬರ್ತದೆ, ಅವ್ರ ಹೆಂಡತಿಗೆ ಒಂದೇ ಸೀರೆ. ಅವಳೇನು ಮಾಡ್ತಿದ್ಲು ಅಂತ ತಿಳ್ಕೊಂಡು ಅಂತಂದರೆ, ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಅರ್ಧ ಮೈಗೆ ಸುತ್ತಕೊಂಡು ಅರ್ಧ ಕಟ್ಟಿ ಒಣಗೋತಿದ್ಲು. ಅದು ಒಣಗಿದ್ದನ್ನು ಮತ್ತೆ ಉಟ್ಕೊಂಡು ಉಳಿದ ಭಾಗ ಒಣಗಿಸ್ಲಿಕ್ಕೆ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಬಡತನ ಇದ್ದರೂ ಗಂಡನ ಬಿಟ್ಟು ಈಗ ಚಲೋ ಪಗಾರ ಸಿಗೋ ಗಂಡನ ಮದುವೆ ಮಾಡ್ಕೊಂಡಿರ್ತಾರೆ, ನೌಕರಿ ಹೋಯಿತು, ಡೈವರ್ಸ್. ಯಾಕಂದ್ರೆ ಜೀವನದ ಮೌಲ್ಯದಲ್ಲಿ ಪರಮಾತ್ಮ ಯಾವುದರಿಂದ ಒಲಿತಾನೆ ಅಂತ ತಿಳ್ಕೊಂಡಂತ ಅನ್ನೋದು ನಾವು ಮರೆತುಬಿಡ್ತೀವಿ. ಭಗವಂತ ಒಲಿತಾನೆ. ಶಾಸ್ತ್ರದಲ್ಲಿ ನಾವು ಹೇಳಿದಂತೆ ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಆಯ್ತು, 2ನೇ ಸಲ ಸುಧೀಂದ್ರನಿಗೆ ದೇಹಾಲಸ್ಯವಾಯಿತು. ಮತ್ತೊಮ್ಮೆ ಕರೆದ್ರೆ ಹೇಳಿದ್ರು, ನೋಡಪ್ಪ ಮಗನ ಉಪನಯನ ಆಗಿದೆ, ಹೆಂಡತಿ ಬಗ್ಗೆ ವಿಚಾರ ಮಾಡಬೇಡ, ನಾನು ಹೇಳಿಟ್ಟೇನೆ, ಅದರಿಂದ ಅದ್ರ ಜವಾಬ್ದಾರಿ ನಿಂದೇನು ತಲೆ ಮೇಲಿಲ್ಲ. ಆ ನಂತರ ಮತ್ತೆ ನಿನ್ನನ್ನು ಬಿಟ್ಟು ನಾವು ಬೇರೆ ಕೊಡ್ಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತ ಅವ್ರು ಮನೆಗೆ ಹೋದರು. ಮನೆಗೆ ಹೋದ ಕ್ಷಣಕ್ಕೇನೆ, ಅಂದರೆ ಕೆಲವು ಸಲ ದೇವತೆಗಳಿಗೂ ಕೆಲವು ವ್ಯಕ್ತಿಗಳು ಬೇಕಾಗ್ತದೆ. ಮನೆಗೆ ಹೋದ್ರು, ನಿದ್ದೆ ಬರಲಿಲ್ಲ. ಒಂದ್ಸಲ ಸ್ವಾಮಿಗಳು ಇನ್ನು ಎಲ್ಲ ವ್ಯವಸ್ಥೆ ಆಗ್ಯದ, ಈಗ ಇಲ್ಲ ಅಂತ ಹೆಂಗೆ ಅನ್ಬೇಕು, ಗುರುಗಳಾಜ್ಞೆ ಹೆಂಗೆ ಬರಬೇಕು ಅಂತ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಹೆಂಡತಿ ಮಕ್ಕಳು ನೋಡಿದ್ರು. ಹೆಂಡತಿ ಮಕ್ಕಳು ನಿಶ್ಚಿಂತವಾಗಿ ಮಲ್ಕೊಂಡಾರ, ಕಲ್ಪನಾನಿಲ್ಲ ಅವರಿಗೆ ನಾಳಿನಿಂದ ಇವ್ರ ಜೊತೆಗೆ ಇರ್ತಾರೋ ಇಲ್ಲ ಅನ್ಬೇಕು. ಆ ನಂತರ ಅಷ್ಟರಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ಯಾರದು ಅರ್ಧ ಮಂಪರು, ಪೂರ್ತಿ ಎಚ್ಚರ ಇಲ್ಲ, ಪೂರ್ತಿ ನಿದ್ದೆ ಇಲ್ಲ, ಅರ್ಧಮರ್ಧ ನಿದ್ರೆಯೊಳಗಿದ್ರು. ಇದ್ದ ಕ್ಷಣಕ್ಕೆ ಯಾರೋ ಅಳುವುದು ಕೇಳಿಸ್ತು ನಿದ್ದೆಯೊಳಗೆ. ನೋಡಿದರೆ ವಾಗ್ದೇವಿ ಸರಸ್ವತಿ ಕಣ್ಣೀರು ಹಾಕ್ತಾ ಇದ್ದಾರೆ. ಇವ್ರು ಕೇಳಿದ್ರು, ನೀ ಯಾಕೆ ಕಣ್ಣೀರು ಹಾಕಿ, ನಿನ್ಗೇನು ಕಡಿಮೆ ಆಗ್ಯದ ಅಂತ ತಿಳ್ಕೊಂಡಂತೇಳಿ. ನನಗೇನು ಕಡಿಮೆ ಆಗಿಲ್ಲ, ಯಾಕಂದರೆ ಇವರು ರಾಘವೇಂದ್ರ ಸ್ವಾಮಿಗಳವರು ಸ್ವತಃ ಆಶ್ರಮ ತೆಗೆದುಕೊಳ್ಳುವಳು. ಯಾಕೆ ಸಾಧಾರಣ ಹಿಂದೂಸ್ತಾನದ 90% ಎಲ್ಲ ಮುಸಲ್ಮಾನ ಕೈಯಲ್ಲಿ ನಮ್ಮ ದೇಶ ಹೊರಟು ಎಲ್ಲ ಕಡೆಗೆ ಅವರೇ ರಾಜರು, ಅವರದೇ ದಳಪತಿಗಳು. ವಿಜಯನಗರ ಸಾಮ್ರಾಜ್ಯ ಪೂರ್ತಿ ಹೊರಟೋಗ್ಬಿಟ್ಟಿತ್ತು. ರಾಮರಾಯನ ಕಾಲಕ್ಕೇನೆ ವಿಜಯ ಸಾಮ್ರಾಜ್ಯ ಮುಳುಗೋಗ್ಬಿಡ್ತು. ಹೀಗಾಗಿ ಎಲ್ಲ ಈ ಕಡೆಗೆ ಆದಿಲ್ ಶಾಹಿ, ಗೋಳಕೊಂಡ, ನಿಜಾಮ್ ಶಾಹಿ, ಈ ರೀತಿಯಾಗಿ ದಕ್ಷಿಣದಲ್ಲಿಯೂ ಕೂಡ ಎಲ್ಲ ಕಡೆಗೆ ಆಗಿಬಿಟ್ಟಿತ್ತು. ಆ ಕಾಲಕ್ಕೆ ಕೇಳಿದ್ರು, ನಿನ್ಗೆ ಯಾಕೆ ಕಣ್ಣೀರು ಬರ್ಲಿಕ್ಕತ್ತ ಅಂತ ಹೇಳಿದ್ರು. ಏನಿಲ್ಲ, ಟೀಕಾರಾಯರು ಬರೆದ ಗ್ರಂಥವ, ವ್ಯಾಸರಾಯರು ಬರೆದ ಗ್ರಂಥನೂ ಅವ. ಆದರೆ ಜನರಿಗೆ ಇವತ್ತು ನಾವು ಹೇಗೆ ಜೀವಂತ ಇರಬೇಕು ಅಂತ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಯಾವಾಗ ಯಾರು ಹಳ್ಳಿ ಮೇಲೆ ಆಕ್ರಮಣ ಮಾಡ್ತಾರೆ, ಯಾರು ಯಾವಾಗ ನಮ್ಮ ಮನೆಯನ್ನು ಓಡಿಸ್ಕೊಂಡು ಹೋಗ್ತಾರೆ,
ಎಲ್ಲಿ ಓಡೋಗ್ಬೇಕು, ಎಲ್ಲಿ ಮಾಡಬೇಕು, ಹೆಂಗಿರಬೇಕು, ಈಗೆಲ್ಲ ನಾವು ಭಾಳ ನಿಶ್ಚಿಂತ ಇದ್ದೀವಿ. ಹಿಂದಿನ ಕಾಲಕ್ಕೆ ಹಿಂಗೆ ನಿಶ್ಚಿಂತ ಇರ್ತಿದ್ದಿಲ್ಲ. ಯಾರು ಬರ್ತಾರೆ, ಏನು ದೋಚ್ಕೊಂಡು ಹೋಗ್ತಾರೆ ಹೇಳ್ತಕ್ಕಂಥ ಪರಿಸ್ಥಿತಿ. ಹೀಗಾಗಿ ಜನರಿಗೆ ವಿಶ್ವಾಸ ಹೋಗ್ತಾ ಇದೆ. ವಿಶ್ವಾಸ ಅವರು ಹುಟ್ಟಿಸ್ಬೇಕು ಅಂತ ತಿಳ್ಕೊಂಡಂತಂದರೆ, ಒಂದು ಪೀಠದ ಮೇಲೆ ಕೂತ್ಕೊಂಡ ಮೇಲೆ ಪಾಠ ಪ್ರವಚನ, ಗ್ರಂಥಲೇಖನ ತಪ್ಪದೇ ಮಾಡಬೇಕು. ಇದರ ಜೊತೆಗೆ ಕಷ್ಟದಲ್ಲಿದ್ದವರಿಗೆ ನಮಗೊಂದು ಆಧಾರ ಇದೆ. ಇಲ್ಲಿ ನಂಬಿದರೆ ನಮಗೆ ಒಂದು ರೀತಿಯಾಗಿರ್ತಕ್ಕಂಥ ಆಧಾರ ಸಿಗ್ತದೆ ಅಂತ ತಿಳ್ಕೊಂಡಂತನ್ನುವ ಆಧಾರ ಕೊಡ್ತಕ್ಕಂಥ ವ್ಯಕ್ತಿ, ನಿಮ್ಮ ಪುಣ್ಯವನ್ನು ಸಮಾಜಕ್ಕೆ ಖರ್ಚು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗಿದೆ. ಆ ವ್ಯಕ್ತಿ ನಿನ್ನಲ್ಲಿ ಆ ರೀತಿ ಸಾಮರ್ಥ್ಯ. ಅದರ ಸಲುವಾಗಿ ಶಾಸ್ತ್ರದಿಂದಲೂ, ಆನಂತರ ಅನುಗ್ರಹದಿಂದಲೂ, ಆನಂತರ ಅನೇಕ ಭಕ್ತರನ್ನು ಉದ್ಧಾರ ಮಾಡುವ ದೃಷ್ಟಿಯಿಂದಲೂ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಾಗಿದೆ. ಅದಕ್ಕೆ ನೀನೇ ಯೋಗ್ಯನಾದಂಥ ವ್ಯಕ್ತಿ ಅಂಥೇಳಿ ಸರಸ್ವತಿ ಅಂತರ್ಧಾನ. ಇದನ್ನು ಕೇಳಿದ ಕ್ಷಣಕ್ಕೆ ವಿಚಾರ ಮಾಡಿದರು. ಕೊನೆಗೆ ಒಂದು ಸಲ ಹೆಂಡತಿ ಮಕ್ಕಳು ನೋಡಿದರು, ಹೊರಟ್ಬಿಟ್ಟು ಮಧ್ಯರಾತ್ರಿ ಹೋಗಿ ಆ ಕಾಲಕ್ಕೆ ಶರಣಾಗತ ಸ್ವಾಮಿಗಳು ಹೇಳಿದರು, ನಾನು ಆಶ್ರಮ ತಗೊಳ್ಳಿ ತಯಾರಿದ್ದೀನಿ ಅಂತ. ಅದಕ್ಕೆ ಸ್ವಾಮಿಗಳು ಹೇಳಿದರು, ಇಲ್ಲಿ ಕುಂತ್ಕೊಂಡು ತಗೊಳ್ಬೇಡ, ಹೆಂಡತಿ ಎದುರಿಗೆ ಆಶ್ರಮ ತೆಗೆದುಕೊಂಡ್ರೆ ಸಣ್ಣಕ್ಕಿದ್ದಾಳೆ, ಅದರಿಂದಾಗಿ ತಡೆದುಕೊಳ್ತಾಲೋ ಇಲ್ಲೋ, ನಾವು ತಂಜಾವೂರಿಗೆ ಹೋಗ್ತೀವಿ, ತಂಜಾವೂರು ಮಹಾರಾಜನಿಗೆ ವ್ಯವಸ್ಥೆ ಮಾಡೋದು ತಿಳ್ಕೊಂಡು ಹೋಗ್ತೀನಿ, ಅಲ್ಲಿ ಸನ್ಯಾಸ ಕೊಡೋ ವ್ಯವಸ್ಥೆ ಮಾಡಿಕೊಳ್ಳೋಣ ಅಂತ ತಿಳ್ಕೊಂಡು ಅಂತೇಳಿ ಅದರಿಂದಾಗಿ ಮಾಡಿದ್ದಾರೆ. ಆನಂತರ ಇವರು ಅಗ್ನ ಸ್ವಾಮಿಗಳು ಹೆಂಡತಿಗೆ ಇಲ್ಲ ಮತ್ತು ಸ್ವಾಮಿಗಳಲ್ಲೇ ವಾಕ್ಯಾರ್ಥ ಕರೆದಾರೆ, ಹೋಗ್ತೀನಿ, ಹಿಂಗೆ ಎಷ್ಟೋ ಸರ್ತಿ ಹೋಗಿ ಬರ್ತಿದ್ರು, ಹೋಗಿ ಬರ್ರಿ ಅಂತ ಕಳಿಸ್ಕೊಡ್ತೀನಿ. ಕಳಿಸ್ಕೊಟ್ಟ ಆ ಕ್ಷಣಕ್ಕೆ ಅವ್ರಿಗೆ ಗೊತ್ತಿಲ್ಲದಂತೆ ಅವರಿಗೆ ಸನ್ಯಾಸಾಶ್ರಮ ಆಯಿತು. ಸನ್ಯಾಸಾಶ್ರಮ ಆದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಅವಳು ಯಾರೋ ಅವ್ರ ಕಿವಿಗೆ ಸುದ್ದಿ ಮುಟ್ಟಿಸಿದ್ರು, ಏನು ಮನ್ಯಾಗ ಕೂತಿದ್ದು ನಿಮ್ಮ ಗಂಡ ಸನ್ಯಾಸ ಆಗ್ಯದ. ಆಗ ಆಕೆ ತನ್ನ ಕೂಸಿನ ಯಾರ ಕೈ ಒಪ್ಪಿಸಿ ಓಡ್ಲಿಕ್ಕೆ ಚಲೋ ಮಾಡಿ, ಅವ್ರು ಇಲ್ಲದೆ ನಾ ಹೆಂಗಿರಲಿ ಅಂತ ತಿಳ್ಕೊಂಡಂತ ಹೇಳಿ ಓಡ್ತದ್ದು ಭಯಂಕರ ಬಾಯಾರಿಕೆ ಆಯಿತು. ಮುಂದೆ ಶ್ವಾಸೋಚ್ಛ್ವಾಸ ನಡಲಿಕ್ಕೆ ಚಾಲೂ ಆಗಲಿಲ್ಲ. ಎಲ್ಲ ನೀರು ಸಿಗ್ತದೆ ಏನು ಅಂತಂದ ಬಾವಿ ಕಾಣಿಸ್ತು. ಬಾವಿ ಕಾಣಿಸಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ನೀರುವೇನು ನೋಡಬೇಕು ಅಂತ ತಿಳ್ಕೊಂಡಂತೆ ಹಣಿಕೆ ಹಾಕಿದ್ರು. ಹಣಿಕೆ ಹಾಕಿದ ಕ್ಷಣಕ್ಕೇನೆ ಅಲ್ಲೇ ತನ್ನ ಪತಿ ತನ್ನ ಅಲ್ಲೇ ಕರ್ಲಿಕತ್ತ ಅಂತ ಅನಿಸ್ತು. ಆದರೆ ನಮ್ಮಲ್ಲಿ ಆತ್ಮಹತ್ಯೆ ಬಹಳ ದೊಡ್ಡ ಪಾಪ. ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಮುಂದಿನ 7 ಜನ್ಮದವರೆಗೂ ಸಹಿತ ಅವನ ಜೀವನದಲ್ಲಿ ಸುಖ ಸಿಗಂಗಿಲ್ಲ. ಇವತ್ತು ಸುಸೈಡ್ ಕಾಮನ್ ಆಗಿದೆ. ಯಾಕೆ ನಾವು ದೇವರನ್ನು ನಂಬಿಲ್ಲ ಅಂತ ತಿಳ್ಕೊಂಡ. ಯಾರೋ ಮೊನ್ನೆ 9ನೇ ಕ್ಲಾಸಿನ ಹುಡುಗಿ ಅಂತೆ, ಅವ್ರ ತಾಯಿ ಅಭ್ಯಾಸ ಮಾಡುವಂತ ತಿಳ್ಕೊಂಡು ಕೈಯಾಗಿನ ಮೊಬೈಲ್ ಕಸ್ಕೊಂಡಕ್ಕೆ ಹೋಗಿ ಆ ಹುಡುಗಿ ಸುಧಾರಣೆ ಮಾಡ್ತಾರೆ. ಯಾರೋ ಮಾರ್ಕ್ ಕಡಿಮೆ ಇತ್ತು ಅಂತೇಳಿ ಗಾಡಿ ಕೆಳಗೆ ಹರ್ಕೊಂಡಿದ್ರು. ಇಂಥ ದಿನಕ್ಕೆ 10 ಘಟನೆ ಕೇಳ್ತೀವಿ. ಕಾರಣ ಇದಕ್ಕೆ ಒಂದೇ ಕಾರಣ, ನಾವು ನಮ್ಮ ಮಕ್ಕಳಿಗೆ ದೇವರು ನಮ್ಮ ಸಂರಕ್ಷಣೆಗೆ ಇದ್ದಾನೆ. ಇವತ್ತು ಅನಾನುಕೂಲ ಇದ್ದರೆ ಏನಾಯಿತು, ನಾಳೆ ಅನುಕೂಲ ಆಗ್ತದೆ. ಇದನ್ನು ನಾವು ಕಲಿಸ್ಲಿಕ್ಕೆ ನಾವು ಕಾನ್ವೆಂಟ್ ಸ್ಕೂಲಿಗೆ ಕಲಿಸ್ತೀವಿ, ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಕಲಿಸ್ತೀವಿ. ಆನಂತರ ಅವ್ರು ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ. ಆದರೆ ಅದರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಯಾವಾಗಲೂ ಅವಿಜ್ಞಾತ ಸಖನಾಗಿರ್ತಕ್ಕಂಥ ಪರಮಾತ್ಮ ಇದ್ದಾನೆ. ನಾವು ಅನಾಥರಲ್ಲ. ನಾವು ದೇವರನ್ನು ನಂಬೀವಿ, ದೇವರು ನಮ್ಮ ಜೊತೆಗಿದ್ದಾನೆ, ಇಲ್ಲೇ ಇದ್ದಾನೆ, ಬಿಂಬಮೂರ್ತಿಯಾಗಿ ನನ್ನ ಜೊತೆಗೆ ಇದ್ದಾನೆ. ಉಳಿದವ್ರು ಕೈ ಬಿಟ್ಟರೆ ಬಿಡಲಿ, ಆದರೆ ದೇವ್ರು ನನ್ನ ಕೈ ಬಿಡೋದಿಲ್ಲ ಅನ್ನುವ ವಿಶ್ವಾಸ ಮಕ್ಕಳಿಗೆ ಮೊದಲು ಕಲಿಸ್ಬೇಕಾಗ್ತದೆ. ಇದನ್ನು ನಾವು ಮಕ್ಕಳಿಗೆ ಕಲಿಸಲಿಲ್ಲ ಅಂತ ತಿಳ್ಕೊಂಡಂತಂದರೆ ಈಗಿನ ದಿವಸಗಳಿಗೆ ಜನರಿಗೆ ಯಾರಿಗೂ ಸಹನಶೀಲತೆ ಇಲ್ಲ.
ಎಷ್ಟು ಸಹನಶೀಲತೆ ಇಲ್ಲ ಅಂತಂದ್ರೆ ಯಾರು ಬೈದಾಕಣಕ್ಕೆ ಹೋಗಿ ಸುಸೈಡ್ ಮಾಡ್ಕೊಂಬೋರಿದ್ದಾರೆ. ಯಾಕೆ ನಾವು ಆ ರೀತಿಯಾಗಿರೋಂಥ ಹಾರರ್ ಲೈಫ್ ಅವ್ರು ಕಲಿತಲೇ ಇಲ್ಲ. ಆಯ್ತು, ರಾಘವೇಂದ್ರ ಸ್ವಾಮಿಗಳು ಅದೇ ಆಶ್ರಮ ತಗೊಂಡಿದ್ದಾರೆ. ಆ ನಂತರ ಅವತ್ತಿನ ದಿವಸ ಸುಧೀಂದ್ರ ತೀರ್ಥರಿಗೆ ಅವತ್ತೇ ಅವರು ಅತ್ಯವತ್ತೆ ಬಂದಿತ್ತು. ಅವರು ತಮ್ಮ ದೇಹವನ್ನು ಇಟ್ಬಿಟ್ರು. ಅವರ ಬೃಂದಾವನ ಮಾಡಿ ಎಲ್ಲ ಮುಗಿಸಬೇಕು, ಇನ್ನು ಊಟ ಮಾಡ್ಕೊಂಡು ಕೂತಿದ್ರು. ಆ ಕಾಲಕ್ಕೆ ಆಕೆ ಬ್ರಹ್ಮ ಪೈಶಾಚಿ ಜನ ಬಂದ ಕ್ಷಣಕ್ಕೇನೆ ಅವ್ರಿಗೆ ಗೊತ್ತಾಯಿತು. ಹಾಗೆ ಸನ್ಯಾಸಿ ಆಗಿದ್ದರು. ಈಗ ಅವೆಲ್ಲ ದುಃಖ ಪಿಕ್ಕ ನಿತ್ಯ ಯಾವುದೂ ಇರೋಂಗಿಲ್ಲ. ಆದರೂ ನನ್ನನ್ನು ನಂಬಿರ್ತಕ್ಕಂಥವ್ರು ಅಂತಿಕೊಂಡು ಅಂತೇಳಿ ಶಂಕೋದಕ ಪ್ರೋಕ್ಷಣೆ ಮಾಡಿ ಅವಳ ಪೈಶಾಚ್ಯವನ್ನು ದೂರ ಮಾಡಿ, ಅಂದರೆ ಸನ್ಯಾಸಿ ಆದಾಕ್ಷಣಕ್ಕೇನೆ ಇಂಥ ಒಂದು ವಿಶಿಷ್ಟವಾದ ಮಿರಾಕಲ್ ತೋರಿಸ್ತಕ್ಕಂಥ ಒಂದು ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಬಂತು. ಆದ್ದರಿಂದಾಗಿ ಅವರು ಮುಂದೆ ಮಾಡಿರ್ತಕ್ಕಂಥ ಕೆಲಸ ಏನು ಅಂತ ತಿಳ್ಕೊಂಡು ಅಂತಂದರೆ ಸಮಾಜಕ್ಕೂ ಅನುಕೂಲ ಮಾಡಿಕೊಡ್ಬೇಕು. ಹೀಗಾಗಿ ನಮ್ಮ ಸ್ವಾಮಿಗಳು ಎಲ್ಲ ರೀತಿಯ ಲೋನ್ ವ್ಯವಸ್ಥೆನೂ ಮಾಡ್ತಾರೆ. ಆನಂತರ ಎಷ್ಟೋ ಬಡವರಿಗೆ ಅನುಕೂಲ ಮಾಡಿಕೊಡ್ತಾರೆ. ಶಾಸ್ತ್ರ ಪಾಠ ಆಮೇಲೆ ಮೊದಲು ಅವ್ರ ಜೀವಂತ ಇರಲಿ. ಇದರಿಂದಾಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದರು. ಒಂದು ಸಲ ಅವರ ಹತ್ರ ಕೇರಳದಿಂದ 3 ಜನ ಜ್ಯೋತಿಷಿಗಳು ಬಂದರು. ಜ್ಯೋತಿಷಿಗಳು ಬಂದು ಆ ಕಾಲಕ್ಕೆ ಅವರು ಅವ್ರು ಹೇಳಿದ್ದ ನಿಜವಾಗ್ತದೆ ಅಂತ ಅಷ್ಟು ಪ್ರಸಿದ್ಧರಾಗಿದ್ದರು. ಸ್ವಾಮಿಗಳು ಒಂದು 3 ಜನ ಬೇರೆ ಬೇರೆ ಕೋಣೆಯಲ್ಲಿ ಕೂರಿಸಿದ್ರು. ಕೂಡಿಸಿ ಅವ್ರಿಗೆ ಹೇಳಿದ್ರು, ನಂದು ಆಯುಷ್ಯ ಎಷ್ಟೊತ್ತನ 2 ದಿವಸ ಇರ್ತೀನಿ, ನೀವು ಲೆಕ್ಕ ಹೇಳ್ರಿ ಅಂತ ಕೂಡ. 3 ಮಂದಿ ತಮ್ಮ ಪೇಪರ್ ಮೇಲೆ ಬರೆದು ಕೊಟ್ಟ ಕ್ಷಣಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಬ್ಬ ಜ್ಯೋತಿಷ್ಯ ಬರೆದಿದ್ದ 97 ವರ್ಷ 98 ವರ್ಷ ಅಂತ ತಿಳ್ಕೊಂಡು, ಇನ್ನೊಬ್ಬ ಜ್ಯೋತಿಷ್ಯ ಬರೆದಿದ್ದ 300 ವರ್ಷ ಅಂತ ತಿಳ್ಕೊಂಡು, ಇನ್ನೊಬ್ಬ ಜ್ಯೋತಿಷ್ಯ ಬರೆದಿದ್ದ 700 ವರ್ಷ ಅಂತ ತಿಳ್ಕೊಂಡು, ಎಲ್ಲ ವಿದ್ವಾಂಸರಿಗೆ ದಿವಾಂಡರಿಗೆ ಎಲ್ಲರಿಗೂ ಏನು ಬರ್ದಾರೆ ಎಷ್ಟು ಆಯುಷ್ಯ ಬರ್ದಾರೆ ಅಂತ ತಿಳ್ಕೊಂಡು. ಆಗ ರಾಘವೇಂದ್ರ ಸ್ವಾಮಿಗಳು ಅವ್ರಿಗೆ ಹೇಳಿದ್ರು, 3 ಮಂದಿ ಬೇರೆ ಬೇರೆ ಬರೆದಿರಿ, ಮತ್ತೇನು ಅರ್ಥ ಅಂತ ತಿಳ್ಕೊಂಡಂತೆ. ಅದಕ್ಕೆ ಅವ್ರು ಹೇಳಿದರು, ಈ ದೇಹದಿಂದ ನೀವು ಜನರಿಗೆ ಕಾಣುವಂತೆ 98 ವರ್ಷ ಇರ್ತೀರಿ. ಆನಂತರ 300 ವರ್ಷ ನೀವು ನಿಮ್ಮ ಗ್ರಂಥದಲ್ಲಿರ್ತೀರಿ. ಆನಂತರ 700 ವರ್ಷದವರೆಗೆ ವೃಂದಾವನದಲ್ಲಿದ್ದು ಭಕ್ತರು ಕರದಲ್ಲೇ ಬಂದು ಅವರಿಗೆ ಅನುಗ್ರಹ ಮಾಡ್ತೀರಿ ಅಂತ ತಿಳ್ಕೊಂಡು ಅಂತ ಹೇಳಿ ಅವ್ರ ಭವಿಷ್ಯವನ್ನು ನೋಡಿದ್ರು. ಭವಿಷ್ಯದ ಪ್ರಕಾರ ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕಾ ವೃಂದಾವನ, ರಾಘವೇಂದ್ರ ಸ್ವಾಮಿಗಳವರ ಊರೂರಿನಲ್ಲಿ ಮಠಗಳು, ಆನಂತರ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗ್ತಕ್ಕಂಥ ಗದ್ದಲ, ಈ ಒಂದು 100 ವರ್ಷದೊಳಗೇನೆ ಸಾಧಾರಣ 80 ವರ್ಷ ಆಯಿತು. ಅದಕ್ಕಿಂತ ಮೊದಲು ಅಲ್ಲಿ ಹೋಗೋದು ಭಾಳ ಕಠಿಣ ಇತ್ತು. ಭಾಳ ಕಡಿಮೆ ಜನ ಹೋಗ್ತಿದ್ರು. ಅಟ್ಟೆಲ್ಲ ಅಲ್ಲಿ ಕಾಲಕ್ಕೆ ನೆಗ್ಗಿನ ಮುಳ್ಳುಗಳೆಲ್ಲ ಇರ್ತಿದ್ದು, ಯಾರು ಹೋಗ್ತಿದ್ದಿಲ್ಲ ಆಗಿನ ಕಾಲಕ್ಕೆ. ಆ ಮುಳ್ಳು ಬಹಳ ಡೇಂಜರ್ ಇತ್ತು. ಅಂದರೆ ಭವಿಷ್ಯ ಭಕ್ತರುಗಳು ಹೇಳಿದ್ದೆಷ್ಟಿದೆ ಅಂತ ತಿಳ್ಕೊಂಡಂತಂದರೆ ಈಗ ಅವರು ಎಲ್ಲರಿಗೂ ಅತ್ಯಂತ ಸುಲಭರಾಗ. ಹಾಗಾದರೆ ನಾವು ಅವರಿಂದ ಅನುಗ್ರಹ ಪಡೆಯಬೇಕಾಗಿದ್ದರೆ 4 ಜನ ಹೋಗ್ತಾರೆ, ಇಬ್ಬರಿಗೆ ಆಗ್ತದೆ, ಇಬ್ಬರಿಗೆ ಆಗಂಗಿಲ್ಲ. ನಿಮಗೂ ಅನುಭವ ಬಂದಿರಬೇಕು, ಒಮ್ಮೆ ಆಗ್ತದೆ, ಒಮ್ಮೆ ಆಗಂಗಿಲ್ಲ. ಒಂದು ಸರ್ತಿ ಅವ್ರ ಸಾಮರ್ಥ್ಯ ಅದ, ಇನ್ನೊಂದು ಸರ್ತಿ ಇಲ್ಲ ಅಂತ ಅರ್ಥೇನು ಆಗಲ್ಲ. ಮನುಷ್ಯನಿಗೆ ಗುರುಗಳ ಅನುಗ್ರಹ ಆಗಬೇಕಾದ್ರೂ ಸಹಿತ, ಮನುಷ್ಯನಿಗೆ ದೇವರ ಅನುಗ್ರಹ ಆಗಬೇಕಾದ್ರೂ ಸಹಿತ 3 ಸೇರಿ ಬರಬೇಕು. ಒಂದು ಯೋಗ್ಯತಾ, 2ನೇದ್ದು ಪೂರ್ವಕರ್ಮ,
ಮೂರನೇದು ಪ್ರಯತ್ನ. ತತ್ವನಿರ್ಣಯದಲ್ಲಿ ಭೀಮಸೇನ ದೇವರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ಥಿರೋನುಭಾವ ಏವಮೇ ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾಪ್ನುಮ. ವಿಶ್ವಾಸಕ್ಕೆ ಎಂದಿಗೂ ಭಂಗ ತರಬಾರ್ದು. ಇವತ್ತಿನ ದಿವಸ ದೇವರ ಆಶೀರ್ವಾದ ಪಡೆಯಬೇಕಾಗಿದ್ದರೆ ಅವತ್ತು ಅದನ್ನು ಆಶೀರ್ವಾದ ಮಾಡೋ ಯೋಗ್ಯತೆ ನಮ್ಮಲ್ಲಿ ಇರಬೇಕಾಗ್ತದೆ. ಅವತ್ತು ನಮ್ಮ ಕರ್ಮಕ್ಕನುಸಾರವಾಗಿ ನಮಗೆ ಸುಖ ಪ್ರಾರಬ್ಧ ಬರಬೇಕಾಗ್ತದೆ. ಅದ್ರ ಜೊತೆಗೆ ನಮ್ಮ ತೀವ್ರವಾಗಿರತಕ್ಕಂಥ ನಮ್ಮ ಪ್ರಾರ್ಥನೆಯ ಪ್ರಯತ್ನ ಎಷ್ಟಿದೆ ಅದನ್ನು ಅವಲಂಬಿಸುತ್ತೆ. ಭಾಳ ಜನ ಬರ್ತಾರೆ, ಏನ್ರಿ ನೀವು ಹೇಳಿದ ಮಂತ್ರ ಹೇಳಿಕತ್ತೀವಿ ನಾವು, ಆದರೆ ಈಗ ನಮ್ಮ ಪೇಷನ್ಸ್ ಮುಗಿದು ಹೋಗ್ಲಿಕ್ಕತ್ತೆ, ಇನ್ನು ದೇವರಿಲ್ಲ ತಿಂಡ್ರಿಲ್ಲ ಅಂತಕೊಂಡು ಎಲ್ಲ ಬಿಸಾಕಬೇಕು ಅಂತ ಅನ್ನಿಸ್ತದೆ. ಅವರಿಗೆ ಈ ಶ್ರೀಮದಾಚಾರ್ಯ ಉತ್ತರವೇ ಸಮಯ ಬರ್ತದೆ, ಸಮಯ ಮಾಡಿದ್ದು ಎಲ್ಲೂ ವ್ಯರ್ಥ ಹೋಗೋದಿಲ್ಲ ಅನ್ನೋದನ್ನು ರಾಯರು ನಮಗೆ ಪ್ರತ್ಯೇಕವಾಗಿ ನಮಗೆ ಕಲಿಸಿಕೊಟ್ಟಿದ್ದಾನೆ. ದೇವರಲ್ಲಿ ಸ್ಥಿರೋನುಭಾವ ಏವಮೇ ಮಹಾನ್ ಅನುಗ್ರಹೋ ಹರೇಹೇ ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾಪ್ನುಮ. ಇನ್ನು ಫಲ ಪಡೆಯುವ ಸಂದರ್ಭದಲ್ಲಿ ನಮ್ಮ ಭಕ್ತಿಯ ತೀವ್ರತೆ ಎಷ್ಟಿರ್ತದೆ ಅದರ ಮೇಲೆ ಅವಲಂಬಿಸುತ್ತೆ. ಆ ತೀವ್ರತೆಯ ಮೇಲೆ ಪರಮಾತ್ಮ ಅನುಗ್ರಹ ಆಗ್ತದೆ, ಗುರುಗಳ ಅನುಗ್ರಹ. ಎಷ್ಟೋ ಸರ್ತೆ ನಾನು ಹೇಳೀನಿ, ಅದು ನಾನು ಹೇಳ್ತೇನೆ. ನಾನು ಬಾಗಲಕೋಟೆಗೆ ಪ್ರವಚನಕ್ಕೆ ಹೋಗಿದ್ದೆ. ನಮ್ಮ ನರಸಿಂಹ ಜೋರಾಪುರ ಬಳಗದವರ ಕೊಪ್ಪನ ಡಾಕ್ಟರನ್ನು ತಗೊಂಡಿದ್ದರು. ಅವರು ಅಲ್ಲಿ ಮಠದೊಳಗೆ ತತ್ವನ್ನೇ ಪ್ರವಚನ ನಡೆಸಿದ್ರು. ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದರು. ಈ ವ್ಯಕ್ತಿ ನೋಡ್ರಪ್ಪ, ಇವರು ರಾಘವೇಂದ್ರ ಸ್ವಾಮಿ ಅನುಗ್ರಹಕ್ಕೆ ಪಾತ್ರ ಆಗ್ಯಾರ ಅಂತ. ಅವರ ಹೆಸರೇನು ಅಡ್ಡೆಸು ಕುಲಕರ್ಣಿ ಅಂತಿತ್ತು, ಹೆಸರೇ ಮರೆತು ಹೋಗಿದ್ದಾರೆ. ಆಗ ಅವ್ರು ಕೇಳಿದ್ರು, ನಿಮ್ದು ಅನುಭವ ಏನು ಅಂತ ತಿಳ್ಕೊಂಡಂತ. ಅದಕ್ಕೆ ಅವ್ರು ತಮ್ಮ ಅನುಭವ ಹೇಳಿದರು. ಏನು ಅಂತ ಅಂದರೆ, ನಾನು ಇಲ್ಲೇ ಸಿಮೆಂಟ್ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತೇನೆ. ನಾನು ಪ್ರತಿ ಆರಾಧನೆಗೆ ಮಂತ್ರಾಲಯಕ್ಕೆ ಹೋಗಿ ಅಭ್ಯಾಸ ಇಟ್ಕೊಂಡು ಸಾಧಾರಣ ಹೇಳಿದ್ರು 8 ವರ್ಷದಿಂದ ಆರಾಧನೆ ಬಂತು. ಆರು ಬಂದಾಗ ಹೊಸದಾಗಿ ಪಂಜಾಬಿ ಅವರ ಮ್ಯಾನೇಜರ್ ಆಗಿ ಬಂದಿದ್ದರು. ಅವ್ರು ಹೋಗಿ ಹೇಳಿದ್ರು, ಮತ್ತು ಹಿಂಗೆ ನಮ್ಮದು ಗುರುಗಳಿದ್ದಾರೆ, ಆರಾಧನೆಗೆ ಹೋಗಬೇಕು, ಅದಕ್ಕೆ ನನಗೆ ರಜಾ ಬೇಕು. ಇಲ್ಲ, ಕೆಲಸ ಭಾಳದ, ಹೋಗ್ಬೇಡ, ರಜಾ ಕೊಡೋಂಗಿಲ್ಲ, ಹೋಗಬೇಡ ಅಂತ. ಈಗ ಮತ್ತೊಮ್ಮೆ 8 ಸರ್ತೆ ಕೇಳಿದೆ. ಆಗ ಅವನಿಗೆ ಅದನ್ನ ಕೆಲಸನೇ ಮಾಡು, ಇದಂದ್ರೆ ಓದಿರೋದು, ರಜಾ ತೊಗೊಂಡು ನಿನ್ನ ಕೆಲಸ ಹೋಗ್ತದೆ. 2 ರೂಪಾಯಿಗೆ ಒಂದು 6 ಸೊಂದು ತಿಳ್ಕೊಂಡು ಕಡ ಖಂಡಿತ ಹೇಳ್ಬಿಟ್ಟು. ಇವರೇ ಸ್ವಲ್ಪ ಸಂಬಳ ಮನೆಯೊಳಗೆ ಬಳಗದಲ್ಲಿ ಕೆಲಸ ಹೋದ್ರೆ ಮುಂದೆ ಗತಿ ಏನು ಅಂತ ಅನ್ನೋ ಪರಿಸ್ಥಿತಿ. ಆದರೆ ಅವತ್ತಿನ ಸಾಯಂಕಾಲ ಆಫೀಸಿಂದ ಬಂದಮೇಲೆ ತಡಿಲಿಕ್ಕೆ ಆಗಲಿಲ್ಲ. ಆಯ್ತು, ರಾಯರಿ ಇಚ್ಛೆ ಇದ್ದಂಗೆ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಹೋಗ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು 3 ದಿವಸ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಅಲ್ಲೇ ಮಂತ್ರಾಲಯದಲ್ಲಿ ಕಳೆದು ಪ್ರಸಾದ ತೊಗೊಂಡು ಸ್ವಲ್ಪ ಹಂಗೂ ಕೊಟ್ಟರಾಯ್ತು ಅಂತ ತಿಳ್ಕೊಂಡು ಅಂತೇಳಿ ಪ್ರಸಾದ ತೊಗೊಂಡು ಬಂದು 4ನೇ ದಿವಸ ಆಫೀಸಿಗೆ ಬಂದಾಗ ಈಗ ಕರಿತಾನೆ, ಹಾಗೆ ಕರಿತಾನೆ, ಬಂದು ಬೈತಾನೆ, ಅಥವಾ ನನಗೆ ಡಿಸ್ಮಿಸ್ ಮಾಡಿ ಅಂತ ಹೇಳ್ತಾನೆ ಅಂತ ತಿಳ್ಕೊಂಡು ಅಂತೇಳಿ ಪಾಪ ಇವನು ಚಿಂತೆಯೊಳಗಿದ್ದಾನೆ. ಒಂದು 2-3 ಸಲ ಇವನು ಎದುರಿಗಿಂತ ಅದು ಕರೆಯಲಿಲ್ಲ, ಬಿಡಲಿಲ್ಲ. ಆ ನಂತರ ಮಧ್ಯದ ವೇಳೆಗೆ ಇವನೇ ಹೋದ ಒಳಗೋಗಿ ಪ್ರಸಾದ ತಂದೆ ತೋರಿ, ಮತ್ತು 3 ದಿವಸ ಬಂದಿಲ್ಲ, ಅದಕ್ಕೆ ಕ್ಷಮಿಸ್ಬಿಡ್ರಿ. ನೋಡಿದ್ರಂತ ಕುಲಕರ್ಣಿ, ಇವತ್ತೇನಾದರೂ ಕುಡಿದು ಬಂದೀವ ಅಥವಾ ಏನಾದರೂ ಆರಾಮಿಲ್ಲ ಏನಾದ್ರು ಅಂತ ತಿಳ್ಕೊಂಡು ಏನು ಮಾತಾಡ್ಲಿಕ್ಕೆ, ಏನು ಬಡ್ಬಡ್ಲಿಕ್ಕೆ, 3 ದಿವಸ ಬಂದಿಲ್ಲ, ಕ್ಷಮಿಸ್ರಿ, ಹಂಗಾಯ್ತು ಹಿಂಗಾಯ್ತು. ನೀ 3 ದಿವಸ ಎಲ್ಲರದ ತೊಗೊಂಡು 3 ದಿವಸ ಬಂದಿಯಲ್ಲ ನೀನು. ಇಲ್ರಿ, ನಾನು ಇವತ್ತೇನೆ ಮುಂಜಾನೆ ಬಂದೀನಿ ಮಂತ್ರಾಲಯದಿಂದ, ಪ್ರಸಾದ ತೊಗೊಂಡು ಬಂದೀನಿ ಅಂತ ತಿಳ್ಕೊಂಡು ಅಂತೇಳಿ
ಅಥವಾ ಜನರ ರಿಜಿಸ್ಟರ್ ತರಿಸಿದೆ ನೋಡು ನಿನ್ನ ಸಹಿ ಅದ ನೋಡು, ಮತ್ತು ಐದಾರು ನಿನ್ನೆ ಮೊನ್ನೆ ಟೈಪ್ ಮಾಡಿದ ಲೆಟ್ರ್ ಅದ ನೋಡು ಅಂತ ತಿಳ್ಕೊಂಡು ಅವಾಗ ಕಡಿಕೆ ಹೇಳ್ಬೇಕು, ಇಲ್ಲ ಇದೇನದ ನನಗೆ ಗೊತ್ತಿಲ್ಲ, ನಾನು ಹೋಗಿದ್ದು ಕರೆ, ಬೇಕಾದ್ರೆ ನೌಕರಿನ ತೆಗೀರಿ ಏನು ಬೇಕಾದ್ರೆ ಮಾಡಿರಿ, ಆದರೆ ನಾವು ಹೋಗಿದ್ದು ಕರೆ. ಆಗ ಒಂದು ಸ್ಟ್ರೈಕ್ ಅದಾಗ ಇವನ್ ಜಾಗಕ್ಕೆ ಬಂದವ್ರೆ. ಅವ್ರು ಹೇಳಿದ್ ನಾ 3 ದಿವಸ ಕೆಲಸ ಹೇಳಿನಿ, ನೀ ಮತ್ತೆ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಎಕ್ಸ್ಟ್ರಾ ಕೆಲಸ ಕೊಟ್ಟಿದ್ದೆ, ಎಲ್ಲಕ್ಕಿಂತ ಇಷ್ಟು ದಿವಸ ಮಾಡೋಕ್ಕಿಂತ ಭಾಳ ಚಲೋ ಕೆಲಸ ಮಾಡಿದೆ, ನಿನಗೆ ಪ್ರಮೋಷನ್ ವಿಚಾರ ಮಾಡ್ಲಿಕ್ಕಿದ್ದೆ ನಾನು. ತಾತ್ಪರ್ಯ ಇದು ನಡೆದ ಘಟನೆ. ಆದರೆ ನಡೆದ ಘಟನೆ ನಾನು 76ನೇ ಬಾಗಲಕೋಟೆ ಹೋಗಿದ್ದು, ಅದಕ್ಕಿಂತ 8 ಮೇಲೆ ನಡೆದ ಘಟನೆ. ಆದರೆ ಆ ವ್ಯಕ್ತಿ ಹೇಳಿದ್ರು, ಆಮೇಲೆ ಅವ್ರು ಪಂಜಾಬಿ ಗೊತ್ತಾಯ್ತು ಅಂತ ಅವ್ರು ಹೇಳಿದ್ರಂತೆ, ಇನ್ಮೇಲೆ ಈ ಕುರ್ಚಿ ಕೊಡೋದು ಬೇಡ ಅಂತ ಹೇಳಿ ಆ ಕುರ್ಚಿ ಮೇಲೆ ಯಾರು ಫೋಟೋ ಇಟ್ಟು ಇನ್ನಂತ ಇನ್ಮೇಲೆ ಕುರ್ಚಿ ಮೇಲೆ ಯಾರು ಕೊಡುವ ಹಂಗಿಲ್ಲ, ಅವರೇ ಬಂದು ಕೂತಿದ್ರು ಅಂತ ಹೇಳಿ. ಅಂದರೆ ತಾತ್ಪರ್ಯ ಇವತ್ತಿಗೂ ರಾಯರು ನಮ್ಮ ಭಕ್ತಿಯ ತೀವ್ರತೆ ಇತ್ತು ಅಂತ ತಿಳ್ಕೊಂಡಂತಂದ್ರೆ ಇದು ನಡೀತದೆ. ಅದರೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದಂಧೆ ನಿಮ್ಮ ಜೀವನದೊಳಗೂ ನೀವು ಯಾವಾಗ ಪ್ರಾರ್ಥನೆ ಮಾಡಿದಾಗಿಂಥ ಘಟನೆ ನಡೆದಿರ್ತಾವೆ, ಆದರೆ ಒಂದು ಕೆಲವಕ್ಕಲ್ಲಿ ನೀವು ಲಕ್ಷ್ಯ ಕೊಟ್ಟಿರಂಗಿಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಇದೇ ರೀತಿಯಾಗಿರ್ತಕ್ಕಂಥ ಘಟನೆ ನಡೀತಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಇಂಥ ಸಂದರ್ಭಗಳು ಇರ್ತವೆ. ಮತ್ತು ಇನ್ನೊಂದೇನದು ಅಂತ ತಿಳ್ಕೊಂಡಂತಂದರೆ, ರಾಯರಿಗೆ ಮಂತ್ರಾಲಯಕ್ಕೆ ಹೋಗಲೇಬೇಕು, ತಪ್ಪದೇ ವಿಶೇಷವಾದ ಸ್ಥಾನ, ವಿಶೇಷ ಅನುಗ್ರಹ ಮಾಡ್ತಾರೆ. ಆದರೆ ದಾಸರು ಹೇಳಿದಂತೆ ಕರೆದಲ್ಲಿಗೆ ಬರುವ, ಭಕ್ತಿಯಿಂದ ನಾವು ಕರೆದ್ರೆ ನಮ್ಮ ಮನೆಗೂ ಬರ್ತಾರೆ, ಭಕ್ತಿಯಿಂದ ನಾವು ಕರೆದ್ರೆ ಇಂಥ ವೃಂದಾವನ ಇರ್ತಕ್ಕಂಥ ಸ್ಥಳದಲ್ಲಿ ಬಂದು ಅವರು ವಿಶೇಷ ಅನುಗ್ರಹ ಮಾಡ್ತಾರೆ. ನಿನ್ನೆ ನಾನು ಇಲ್ಲಿ ನಡೆದಿರ್ತಕ್ಕಂಥ 3-4 ಘಟನೆ ಹೇಳೀನಿ, ರಿಪೀಟ್ ಮಾಡೋಂಗಿಲ್ಲ. ಆದರೂ ಒಂದು ಘಟನೆ ಇನ್ನೊಮ್ಮೆ ನೆನಪು ಮಾಡಿಕೊಡ್ತೇನೆ. ಬಂದು ಹೊಸ್ದಾಗ ಅಂದರೆ ದೊಡ್ಡವರು ಪ್ರಾಣ ಪ್ರತಿಷ್ಠಾಪನ ಮಾಡಿದರೆ ಏನೊಂದು ವೈಶಿಷ್ಟ್ಯ ಇರ್ತದೆ ಅಂತಿಕೊಂಡಂತ ಅನ್ನೋದಕ್ಕೋಸ್ಕರ ನಿನ್ನೆ ಹೇಳಿದ್ದೆ. ನಾನು ನಿನ್ನೆ ಸಂಪೂರ್ಣ ರಾಯರ ಸ್ತೋತ್ರ ಸಂಕ್ಷಿಪ್ತವಾಗಿ ನಾನು ಅರ್ಥ ವಿವರಣೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ಇದನ್ನು ಕೂಡ ಹೇಳಿದೆ. ನಾವು ಬಂದು ಅಷ್ಟು ಒಂದು ಸ್ಥಾಪನೆ ಆಗಿ 3-4 ತಿಂಗಳಾಗಿತ್ತು. ಅವಾಗ ಇಲ್ಲೆಲ್ಲ ಏನು ಅನುಕೂಲತೆ, ಯಾವುದೇ ಅನುಕೂಲತೆ ಇರಲಿಲ್ಲ. ಇಲ್ಲದೇ ಸಂದರ್ಭದಲ್ಲಿ ನಾನು ಪಂಗರಿಯಾಚವರೊಬ್ಬರು ಇನ್ನೊಬ್ಬ ಹುಡುಗ ಮಧ್ಯಾಹ್ನ ಇಲ್ಲಿ ಲೋಕನೊಂದು ಒಂದಿಬ್ಬರು ಪಾಠಕ್ಕೆ ಬರ್ತಿದ್ರು. ಒಂದು ದಿವಸ ಮಧ್ಯಾಹ್ನ ಊಟ ಮಾಡಿ ಕೂತ್ಕೊಂಡು ಏನೋ ಕೂತಿದ್ದೆ. ಅವ್ರ ಹೆಣ್ಮಗಳಲ್ಲಿ ಬಂದರು. ಅಲ್ಲಿ ಕೂತ್ಕೊಂಡು ಒಬ್ಬ ಹೆಣ್ಮಗಳು ಇಬ್ಬರು ತಂಗಿಯಂದ್ರು ಬಂದಿದ್ರು. ಜೋರಾಗಿ ಅಳಿಕ್ ಚಾಲು. ನಾನು ಸ್ವಲ್ಪ ದಿನ ಮೇಲೆ ಕರೆದು ಯಾಕೆ ಏನಿಲ್ಲ ಕೂತು ಅಳಿಕತ್ತಿಲ್ಲ. ಇಲ್ಲ ಮತ್ತು ನಮ್ಮ ಈಕೆ ಅಕ್ಕ, ಆಕೆಗೆ 4th ಸ್ಟೇಜ್ ಕ್ಯಾನ್ಸರ್ ಅಂತೇಳಿ ಡಾಕ್ಟ್ರ್ ಹೇಳ್ಯಾರ, 2 ತಿಂಗಳು ಅದಕ್ಕಿಂತ ಹೆಚ್ಚಿರಂಗಿಲ್ಲ ಅಂತೇಳಿ ಮಂದಿಗೆಲ್ಲ ನಾವು ಟೆಸ್ಟ್ ಮಾಡಿಕೊಂಡಾಗ ನಮ್ಮ ಇಬ್ಬರು ತಂಗಿಯಂದ್ರಿಗೂ ತಮ್ಮನಿಗೂ ಸಿಮ್ಟಮ್ಸ್ ಅವ, ಅದರಿಂದ ಈಗಿಂದೇನು ಟ್ರೀಟ್ಮೆಂಟ್ ತಗೋರಿ ಅಂತ ಹೇಳಿಬಿಟ್ಟಾರೆ. ನಾವು ಬಡವರು ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಬಿಡೋಂಗಿಲ್ಲ, ಏನು ಮಾಡಬೇಕು ಅಂತ ತಿಳ್ಕೊಂಡಂತ. ಅದಕ್ಕೆ ನಾನು ಏನು ಮಾಡಿದೆ, ನಮ್ಮಲ್ಲಿ ನವಮಿನ್ಯಾಯ ಸುಧಾಧಿಕೃತ್ಯ ಮನೆ ಏನೇನು ಅವತ್ತಿನ ದಿವಸ ಸ್ಥಾಪನಾ ದಿವಸ ಮಾಡಿದ್ದೆ, ಆ ಶ್ಲೋಕ ಕೊಟ್ಟೆ. ದಿನಾಲು ಬಂದು ಸ್ವಲ್ಪ ತೀವ್ರತೆ ಅದಂತೀರಿ, ಸ್ವಲ್ಪ ಈ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ 5, ಇಲ್ಲ 12, ಇಲ್ಲ 24 ಪ್ರದಕ್ಷಿಣೆ ಹಾಕು, ಸ್ತೋತ್ರ ಹಾಕೋತಿರು ಅಂತ ಹೇಳ್ತಾನೆ. ಸಾಧಾರಣ 2 ತಿಂಗಳಾಗಿತ್ತು. 2 ತಿಂಗಳಾದ ಕ್ಷಣಕ್ಕೆ ಒಂದು 8-10 ಮಂದಿ ಅವರೆಲ್ಲ ಬಳಗದವ್ರು ಬಂದ ಕ್ಷಣಕ್ಕೇನೆ ಯಾಕೆ ಬಂದ್ರಪ್ಪ, ಏನೋ ಓದ್ಲೇನಕ್ಕೆ ಅಂತ ನಾನು ವಿಚಾರ ಮಾಡಿದೆ. ಆದ್ರೆ ಅವ್ರು ಬಂದು ಹೇಳಿದ್ರು, ಇಲ್ಲ ಮತ್ತು 2 ದಿವಸದಿಂದ ನಾವು ಟಾಟಾ ಹಾಸ್ಪಿಟ್ಲ್ಗೆ ಹೋಗಿದ್ದೀವಿ, ಅವ್ರು ಹೇಳ್ಬಿಟ್ರೆ ಕ್ಯಾನ್ಸರೇ ಇಲ್ಲ ಅಂತ ಹೇಳ್ಬಿಟ್ಟಾರೆ. ಯಾವುದು 2-3 8 ಸತ ಟೆಸ್ಟ್ ಮಾಡಿದಾಗ ಏನು ಲಾಸ್ಟ್ ಸ್ಟೇಜು ಅಂತ ತಿಳ್ಕೊಂಡು ಹೇಳಿದರು. ಆ ರೀತಿಯಾಗಿರ್ತಕ್ಕಂಥ ಅಂದ್ರೇನು, ಸತ್ಯಾತ್ಮ ತೀರ್ಥರಂಥ ಮಹಾನುಭಾವರು ಸ್ಥಾಪನೆ ಮಾಡಿದ್ದಕ್ಕೋಸ್ಕರ ಅವರು ಎಷ್ಟು ಮನಸ್ಪೂರ್ವಕವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರಬೇಕು ಕಲ್ಪನೆ ಮಾಡಿಕೊಡ್ರಿ. ನಮ್ದು ಆ ಯೋಗ್ಯತೆ ಅಂತ ಇಲ್ಲವೇ ಇಲ್ಲ. ಯೋಗ್ಯತೆ ಇದ್ದು ದೊಡ್ಡವ್ರು ಮಾಡಿರ್ತಕ್ಕಂಥ ಕ್ರಮ. ಆದ್ದರಿಂದಾಗಿ ನಾವು ವಿಶ್ವಾಸ ಫಲದಾಯಕ,
ವಿಶ್ವಾಸ ಇಟ್ಟರೆ ಫಲ ಸಿಗ್ತದೆ, ವಿಶ್ವಾಸ ಇದ್ದಿದ್ದಲ್ಲ ಅಂದರೆ ಫಲ ಸಿಗಂಗಿಲ್ಲ. ಇದರ ಜೊತೆಗೆ ಒಂದು ನಮಗೆ ಫಲ ಸಿಗಬೇಕಾಗಿದ್ದರೆ, ಯಾವುದೇ ಮಂತ್ರದಿಂದ ಫಲ ಸಿಗಬೇಕಾಗಿದ್ದರೆ, ಯಾವುದೇ ಜಪದಿಂದ ಫಲ ಸಿಗಬೇಕಾಗಿದ್ದರೆ, ಯಾವುದೇ ಉಪಾಸನೆಯಿಂದ ಫಲ ಸಿಗಬೇಕಾಗಿದ್ದರೆ, ತಂತ್ರಸಾರದಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ. ಅವರೇನು ಹೇಳ್ತಾರೆ ಅಂತಂದರೆ, ಎಷ್ಟು ದೇವರಲ್ಲಿ ನಿಮಗೆ ವಿಶ್ವಾಸ ಇದೆಯೋ, ದೇವರಲ್ಲಿ ನಿಮಗೆ ಎಷ್ಟು ಭಕ್ತಿ ಇದೆಯೋ, ಅಷ್ಟೇ ಗುರುಗಳಲ್ಲಿಯೂ ಭಕ್ತಿ ಮಾಡಿ. ಹರಿ ಗುರು ಭಕ್ತಿ ವಿಹೀನೈ, ದೇವರಲ್ಲಿ ನಮಗೆ ಭಕ್ತಿ ಇಲ್ಲ, ಗುರುಗಳಲ್ಲಿ ನಮಗೆ ಭಕ್ತಿ ಇಲ್ಲ ಅಂತಕೊಂಡಂತಂದರೆ ಯಾವ ಮಂತ್ರವೂ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫಲ ಕೊಡುವುದಕ್ಕೋಸ್ಕರ ಸಮರ್ಥ ಆಗಂಗಿಲ್ಲ. ಧನ್ವಂತರಿ ಮಂತ್ರದ ಸಂದರ್ಭದಲ್ಲಿ ಈ ಮಾತನ್ನು ಸ್ವತಃ ಆಚಾರ್ಯರು ತಂತ್ರಸಾರಗ್ರಂಥದಲ್ಲಿ ಬರೀತಾರೆ. ನಿಮಗೆ ಮಂತ್ರದ ಫಲ ಸಿಗಬೇಕು, ಹರಿಗುರುಗಳಲ್ಲಿ ಭಕ್ತಿ ಇಟ್ಟುಕೊಂಡ್ರಿ, ಅದರ ಜೊತೆಯಲ್ಲಿ ವರ್ಣಾಶ್ರಮೋಚಿತ ಧರ್ಮದ ಆಚರಣೆ ಇರಲಿ, ಆಗ ನಿಶ್ಚಿತವಾಗಿಯೂ ಕೂಡ ನಮಗೆ ಫಲ ತಪ್ಪದೇ ಸಿಗ್ತದೆ. ನಿಮಗೆ ದೇವರು ಯಾವ ಕರ್ಮ ಮಾಡು ಅಂತ ಹೇಳಿದ್ದಾನೆ ಅದನ್ನು ಮಾಡ್ತಾ ದೇವರನ್ನು ಆರಾಧನೆ ಮಾಡ್ತಿರ್ಬೇಕು. ಆದರೆ ವಿಶ್ವಾಸ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಗಳವರಿಗೆ ಕರುಣೆ ಎಷ್ಟು ಅಂತ ತಿಳ್ಕೊಂಡಂತಂದರೆ, ಅವರ ಒಬ್ಬ ಶಿಷ್ಯ ಇದ್ದ, ಅವನ ಹೆಸರು ತಿಮ್ಮಣ್ಣ ಅಂತೋ ಏನೋ ಇತ್ತು, ಹೆಸರು ನೆನಪಿಗೆ ಬರ್ತಾ ಇಲ್ಲ. ಅವನ ಕೆಲಸ ಏನು ಅಂತ ತಿಳ್ಕೊಂಡಂತಂದ್ರೆ ಸ್ವಲ್ಪ ಅಷ್ಟು ಬುದ್ಧಿವಂತನೂ ಇರಲಿಲ್ಲ, ಪಾಠ ಪ್ರವಚನ ಮಾಡ್ತಕ್ಕಂಥದ್ದಂಥ ಅನುಕೂಲತೆ ಇರಲಿಲ್ಲ. ಆದರೂ ನಾನು ಸೇವಾದಾಗಿರಪ್ಪ ಅಂತ ತಿಳ್ಕೊಂಡಂತೇಳಿ ರಾಘವೇಂದ್ರ ಸ್ವಾಮಿಗಳವರು ಎಲ್ಲಿ ಹೋಗ್ತಾ ಅವ್ರ ಜೊತೆಗೆ ಯಾವಾಗಲೂ ಇರಬೇಕು. ಮುಖ್ಯವಾಗಿ ಅವರು ಬಹಿರ್ದೇಶಕ್ಕೆ ಹೋದಾಗ ತಮಗೆ ಹಿಡ್ಕೊಂಡು ಹೋಗಬೇಕು, ಅವ್ರಿಗೆ ಬಂದ ಮೇಲೆ ನೀರು ಕೊಡಬೇಕು, ಅವ್ರ ಕೈಗೆ ನೀರು ಹಾಕಬೇಕು, ಆನಂತರ ಊಟ ಆದಮೇಲೆ ಕೈಗೆ ನೀರು ಹಾಕಬೇಕು. ಇದು ಇಷ್ಟೇ ಈ ಜವಾಬ್ದಾರಿ. ಹೀಗೆ 7-8 ವರ್ಷ ಆಯಿತು ಅವ್ರ ಸೇವಾ ಮನಸ್ಸಿನಿಂದ ಪೂರ್ವಕವಾಗಿ ಮಾಡ್ತಿದ್ದ. ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಆಗ ಅವಾಗ ಅನ್ನಿಸ್ತು, ಆಯ್ತು ನನಗೂ ವಯಸ್ಸಾಯಿತು, ಊರಿಗೆ ಹೋದ್ರೆ ಮದುವೆಗೆ ಮಾಡ್ಕೊಂಡಿರ್ಲಿಕ್ಕೆ ಆಗ್ತದೆ, ಎದ್ದು ಸೇವೆ ಮಾಡ್ಕೊತಿರ್ಬೇಕು ಅಂತ ಅನ್ನಿಸ್ತು. ಇದೇ ರೀತಿ ಅವರು ಬಹಿರ್ದೇಶಕ್ಕೆ ಹೋಗಿ ಬಂದಿದ್ದರು. ಆ ಮೃತ್ತಿಕಾ ಶೋಚನೆ ಮಾಡ್ಕೊಂಡು ಕೈ ತೊಗೊಳ್ತಿದ್ರು. ಇಲ್ಲ ಮತ್ತು ಊರಿಗೆ ಹೋಗ್ಬೇಕಾಗಿತ್ತು, ಸ್ವಲ್ಪ ದಿವಸ ಹೋಗ್ಬಿಡ್ತಾನೆ. ಅವ್ರಿಗೆ ಗೊತ್ತಿತ್ತು ಏನು ಕೇಳಕತ್ತಾನಂತ ಅಂತೇಳಿ. ನೋಡಪ್ಪ ಹೋಗ್ತೇನಂತಿದೆ, ಶಿಷ್ಯ ಹೋಗೋ ಮುಂದೆ ಏನಾದ್ರು ಕೊಡಬೇಕು, ಎದ್ದಕ್ಕೇನಿಲ್ಲ ತಗೊಂಡು ಈ ಮೃತ್ತಿಕಾನ ತೊಗೊಂಡು ಅಂತೇಳಿ ಇಡೀ ನಿಮ್ಮ ದೋತ್ರ ಹಿಡಿಯುತ್ತೇಳಿ ತನ್ನ ದೋತ್ರ ಮಾಡಿದ್ರೆ ಎಷ್ಟು ಮೃತ್ತಿಕ ಅವನು ದೋತ್ರಗಳು ಹಾಕೋದು ತೊಗೊಂಡು ಹೋಗೋದು. ನಮ್ಮಂಥವ್ರಾಗಿದ್ದರೆ ಏನು ಮಣ್ಣಿಗಂಟು ಕೊಟ್ಟರೆ ಎಸೋದು ಹೋಗ್ತಿದ್ವಿ. ಆದರೆ ಅವ್ನಿಗೆ ವಿಶ್ವಾಸ ಇದೆ, ಗುರುಗಳು ಏನು ಕೊಟ್ಟರು ನಮ್ಮ ರಕ್ಷಕ ಅಂತ ತಿಳ್ಕೊಂಡಂತೆ. ಆ ವಿಶ್ವಾಸ ನಮಗೂ ಅದ, ಇಲ್ಲಂತಿಲ್ಲ. ಯಾಕೆಂತಂದರೆ ನಮ್ಮ ಮನೆಯೊಳಗೆ ಅಕ್ಕಿ ಇಲ್ಲೇನು ಚೀಲ್ ತುಂಬಬೇಕು ತುಂಬ. ಆದರೆ ಸ್ವಾಮಿಗಳು ಬಂದಾಗ ಕ್ಯೂದೊಳಗೆ ನಿಂತ್ಕೊಂಡು ನುಗ್ಗು ಮುಗ್ಗಾಗಿ ಒಂದು ಸ್ವಲ್ಪ 4 ಮಂತ್ರಾಕ್ಷತೆಗೆ ಯಾಕೆ ನಾವು ಕಟ್ಬಿಡ್ತೀವಿ? ಅವರ ಕೈಯಿಂದ ಬಂದದ್ದು ಅದು ನಮಗೆ ಸಂರಕ್ಷಕ ಆಗುತ್ತೆ. ಇನ್ನು ಭಾಳ ಜನರಿಗೆ ಭಾಳ ಪ್ರಶ್ನೆ ಇರ್ತದೆ. ಏನು ಪ್ರಶ್ನೆ ಅಂತ ತಿಳ್ಕೊಂಡಂತಂದ್ರೆ, ಇದನ್ನೇನು ತಲೆ ಮೇಲೆ ಹಾಕೊಂಡ್ರೆ ಕೆಳಗೆ ಬರ್ತದೆ, ತಲೆ ಮೇಲೆ ಹಾಕೋಬೇಕು ಹಾಕೋಬಾರ್ದು, ಏನು ತಪ್ಪಿಲ್ಲ. ಸ್ವಲ್ಪ ತೊಗೊಂಡು ತಲೆ ಮೇಲೆ ಹಾಕೊಡ್ರಿ, ಅವಾಗ ಅದ್ರದ್ದೇನು ಪ್ರಭಾವ ಇರ್ತದೆ ನಿಮಗೆ ಬಂದುಬಿಡ್ತದೆ. ಮುಂದೆ ಅದು ನಿಮ್ಮ ನಿರ್ಮಾಲ್ಯ ಅದಷ್ಟು ಎಲ್ಲಿ ಬಿದ್ದು ಬೇಕಂತ ಬಿಡಿಸ್ಬೇಡ್ರಿ, ಆದರೆ ಬಿದ್ದು ಏನು ತಪ್ಪಿಲ್ಲ. ಆದರೆ ಸ್ವಲ್ಪ ಅಕ್ಷತೆಯನ್ನು ಮನೆಯಲ್ಲಿ ಒಯ್ದಿಟ್ಟು ಅದನ್ನು ಪೂಜೆ ಮಾಡಿ, ಸ್ವಾಮಿಗಳು ಕೊಟ್ಟ ಮಂತ್ರಾಕ್ಷತೆ ಒಂದು ಡಬ್ಬೆಯೊಳಗಿಟ್ಟು ದಿನಾಲು ನಿಮ್ಮ ಶಾಲೆಗ್ರಾಮ ಜೊತೆಗಿಟ್ಟು ಪೂಜೆ ಮಾಡಿ. ಅಷ್ಟು ಮಹತ್ವ ಇರ್ತದೆ. ಅವತ್ತು ಮೂರಿಗೆ ಹೊರಟಾಗಿ ಈಗ ನಂಗೆ ವಾಹನಗಳೇ ನಡ್ಕೋತ ಹೊಂಟಿದ್ದ. ಒಂದು ಊರಿಗೆ ಬಂದ ಮಧ್ಯರಾತ್ರಿ ಆಗಿತ್ತು, ರಾತ್ರಿ 12 ಆಯಿತು. ನಿದ್ದೆ ಬರ್ಲಿಕ್ಕೆ ನೋಡಿದ ಒಂದು ಮನೆ ಹೊರಗೆ ಕಟ್ಟಿ ಇತ್ತು. ಹಿಂದಿನ ಕಾಲಕ್ಕೆ ಮನೆಯವ್ರಿಗೆ ಒಂದು ಕಟ್ಟಿ ಕಟ್ಟಬೇಕು. ಆ ಕಟ್ಟಿ ಮೇಲೆ ಮಲ್ಕೊಂಡ. ಅಷ್ಟೊತ್ತಿಗೆ ಯಾರು ಹೇಳು 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 ಅಂತ ತಿಳ್ಕೊಂಡು ಬೇಸಿದ್ರು. ನೋಡಿದ್ರೆ ಒಂದು ಬ್ರಹ್ಮರಾಕ್ಷಸ. ನನಗೆ ಯಾಕೆ ಬಸ್ತಿ ಅಂತ ಕೇಳಿದ್ರು. ಇಲ್ಲ, ಈ ಒಳಗೆ ಏನು ಅದು ದೇಸಾಯರಿದ್ದಾರೆ, ದೇಶಪಾಂಡೆ ಅವರಿನ ಮುಖಂಡಿದ್ರು. ಅವ್ರು ಕೂಸಿ ಹುಟ್ಟಿಯೋದು ತೊಗೊಂಡು ಹೋಗೋದು. ಅವ್ರ ಪ್ರಾರಂಭ ಮಕ್ಕಳನ್ನು ಉಳಿಸ್ಕೊಂಡು ಪ್ರಾರಂಭ ಇಲ್ಲ, ನಾನು ಅದು ಬಂದೀನಿ, ಹೋಗಿ ತೊಗೊಂಡು ಹೋಗಲ್ಲ, ನನಗೆ ಯಾಕೆ ಕೇಳ್ತೀನಿ ಅಂತ. ನಿಮ್ಮ ತಲೆ ಹತ್ರದೆಲ್ಲ ಬೆಂಕಿ, ಅದನ್ನು ಬದುಕು ಸರಿಸೋ ಅಂತ ಇಲ್ಲ ಹೋಗ್ಲಿಕ್ಕೆ ಆಗತ್ತೆ ನನಗಂತ. ಆಗ ಅವಂಗೆ ಅರ್ಥ ಆಯ್ತು.
ನಮ್ಮ ಸ್ವಾಮಿಗಳು ಕೊಟ್ಟದ್ದು ಸಾಮಾನ್ಯ ಎಲ್ಲ ಅಂತ ತಿಳ್ಕೊಂಡು ಅಂತೇಳಿ ನೀನು ಬಂದಿಲ್ಲ ದೇಸಾಯರನ್ನು ದಾನ ಮಾಡ್ತಿ ಅಂತಕೊಂಡು ಒಂಚೂರು ಬೆಂಕಿ ತೊಗೊಂಡು ಅದ್ರ ಮೇಲೆ ಎಸೆದ. ಅಯ್ಯೋ ಸತ್ಯ ಸತ್ಯ ಅಂತ ತಿಳ್ಕೊಂಡು ಅದು ಸುಟ್ಟು ಅಲ್ಲೇ ಬೂದಾಗುತ್ತೆ. ಈ ಒದರಾಟ ಒಳಗೆ ದೇಸಾಯ ಕೇಳಿಸ್ತಾರೆ, ದೇಶಪಾಂಡೆಯವ್ರು ಕೇಳಿಸ್ತಾರೆ. ಅವರೆಲ್ಲ ಕೇಳ್ಕೊಂಡು ಏನಾಗಿದೆ ಅಂತ ತಿಳ್ಕೊಂಡು ಅಂತ ಹೇಳಿ ಹೊರಗೆ ಬಂದು ನೋಡ್ತಾರೆ. ನೋಡಿದಾಕನಕ್ಕೆ ಈ ರೀತಿ ಆಗಿತ್ತು. ಆ ಕಾಲಕ್ಕೆ ಅವ್ರು ಹೇಳಿದ್ರು, ಏನಿದೆ ಎಲ್ಲ ಹೇಳು ಅಂತ ತಿಳ್ಕೊಂಡು ಹುಡುಗರು ಕೊಟ್ಟು ಮೃತಿಕ ಅಂತ ತಿಳ್ಕೊಂಡು ಆಗ ತಮ್ಮ ಮಗಳನ್ನೇ ಕೊಟ್ಟು ಮದುವೆ ಮಾಡಿ. ಅವ್ನು ಹೇಳ್ದು, ನನಗೇನು ನೀ ಪರದೇಶಿ ಎಲ್ಲ ಗುರುಗಳ ಅನುಗ್ರಹ ಪಡೆದ ವ್ಯಕ್ತಿ, ಆದ್ದರಿಂದಾಗಿ ನೀನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಂಡ್ರು. ಮುಂದೆ ಅವನು ಯಾವುದೋ ನವಾಬನ ಮಂತ್ರಿಯಾಗಿ ಮುಂದೆ ರಾಘವೇಂದ್ರ ಸ್ವಾಮಿಗಳು ಅನೇಕ ರೀತಿ ಸೇವೆಯನ್ನು ಮಾಡಿರ್ತಕ್ಕಂಥ ಉದಾಹರಣೆ ಇವತ್ತು ಅವರ ಅಂದರೆ ಅವರು ಕೊಟ್ಟ ಮೃತ್ತಿಕದಲ್ಲಿಯೂ ಇಂಥ ವಿಶೇಷವಾಗಿರ್ತಕ್ಕಂಥ ಒಂದು ಮಹಿಮೆ. ಮತ್ತು ಇನ್ನೊಂದು ಸ್ಮರಿಸೋ ಗುರುಗಳು ಅಂತಿಕೊಂಡು ಅಂತೇಳಿ ಹಾಡು ಹೇಳ್ತೀರಿ. ಗುರುಗಳ ಮೇಲೆ ಇರ್ತಕ್ಕಂಥದ್ದು ತಾರತಮ್ಯಾನುಸಾರವಾಗಿ ನಾವು ಭಕ್ತಿ ಮಾಡಿದ್ವಿ. ನಿಮ್ಮ ಗುರುಭಕ್ತಿಯಲ್ಲಿ ಕಡಿಮೆ ಆಯಿತು, ನಮಗೆ ಅನೇಕ ಸಂಕಷ್ಟಗಳು ಬರಲಿಕ್ಕೆ ಚಾಲು. ನಾವು ಸಾಧಾರಣ ಅದೇ ನಮ್ಮ ವಿದ್ಯಾಪೀಠ ಪ್ರಾರಂಭ ಆಗಿತ್ತು ನೋಡೋದ್ರೊಳಗೆ. ಪ್ರಾರಂಭ ಆದ ಕ್ಷಣಕ್ಕೇ ಒಬ್ಬ 18 ವರ್ಷದ ಯುವಕ ಬಂದ. ಪಟ್ಟು ಮಾತಾಡಲಿಕ್ಕೆ ಬರ್ತದೆ. ಆ ನಂತರ ಬಂದು ಸೇರ್ಕೊಂಡು ಆಚಾರ್ಯ ಹೇಳಿದರು, ನೋಡಪ್ಪ ವೃಂದಾವನ ಸೇವೆ ಮಾಡು, ಉಳಿದೇನು ಮಾಡಬೇಡ. ಅವಾಗ ನಮ್ಮ ತಂದೆಯೂ ಎಲ್ಲೇ ವಿದ್ಯಾಸಮಾಚಾರ ಕಲಿಸ್ಲಿಕ್ಕಿದ್ರು, ಹೀಗಾಗಿ ಅವರೇ ಒಂದು ಶಬ್ದ ಆಗಿದ್ದ ಕಲಿಸ್ತಿದ್ರು. ಆದರೆ 8 ವರ್ಷ ನಾವು ಹಗಲು ರಾತ್ರಿ ಸೇವೆ ಮಾಡಿದ. ತಂತಾನೆ ಕೇಳಿ ವಿದ್ಯಾ ಬಂತು. ಇವತ್ತು ಹುಬ್ಬಳ್ಳಿಯೊಳಗಿದ್ದು ಪಾಠ ಪ್ರಯೋಜನ ಮಾಡ್ಕೊಂಡಲ್ಲದೆ ತನ್ನ ಮಗ ಮೊನ್ನೆ ಇಲ್ಲೇ ಇದ್ದವ ಸುಧಾಮನಗೌಡ. ಅಂದರೆ 18ನೇ ವರ್ಷಕ್ಕೆ ಯಾವ ವ್ಯಕ್ತಿಗೆ ಒಂದೆರಡು ಶಬ್ದ ಮಾತಾಡ್ಲಿಕ್ಕೆ ಬರ್ತಿರಲಿಲ್ಲ. ನಮ್ಮ ಸ್ವಾಮಿಗಳು ನಮ್ಮ ಆಚಾರ್ಯ ಒಂದೇ ಮಾತಾಡೋದು, ಮಹಾಲುವಾಚಾರ್ಯರು ವೃಂದಾವನ ಸೇವೆ ಮಾಡ್ಕೊಂಡಿದ್ರು. ಉಳಿದ್ದೆ ಯಾರಿಗೆ ಅದನ್ನು ಬಗದಿ ಚಲೋ ಭಕ್ತಿಯನ್ನು ಮಾಡು, ನಿನ್ನ ಜೀವನದೊಳಗೆ ಎಲ್ಲ ಅನುಕೂಲ. ತಾತ್ಪರ್ಯ ಇಷ್ಟೇ, ನಾವು ದೇವರಲ್ಲಿ ವಿಶ್ವಾಸ ಇಡಬೇಕು. ಆ ನಂತರ ಸ್ವಲ್ಪ ವಿಳಂಬ ಆದರೂ ಕೂಡ ನಾವು ದಾರಿ ಕಾಯಬೇಕು. ಅದರಿಂದಾಗಿ ಮಿರಾಕಲ್ ಜ್ಞಾನಿಗಳು ಮಾಡಿದ ಮಿರಾಕಲ್ ಸುಳ್ಳಲ್ಲ. ಆದರೆ ಯಾರು ವಿಷ್ಣು ಸರ್ವೋತ್ತಮ ಅಂತ ಒಪ್ಪಿಲ್ಲ, ಯಾರು ಧರ್ಮದಿಂದ ಇಲ್ಲ, ಯಾರು ಶುದ್ಧವಾಗಿರ್ತಕ್ಕಂಥ ಸಂಪ್ರದಾಯದಿಂದ ಬಂದಿಲ್ಲ, ಅವ್ರು ಮಾಡ್ತಕ್ಕಂಥ ಪವಾಡದ ಕಡೆ ಲಕ್ಷ್ಯ ಕೊಡ್ತಾರೆ. ಇಲ್ಲಿ ಬಿಟ್ಟು ಅಲ್ಲಿ ಹೋದರೆ, ಯಾವುದೋ ತಾಯಿನ ಬಿಟ್ಟು ಯಾವುದೋ ಬೆಲೆಬೆಣ್ಣಿನಿಂದ ಹೋದಂತೆ ಅವನ ಜೀವನ ಹಾಳ. ಇದನ್ನು ನಾವು ಎಚ್ಚರ ಇಟ್ಕೊಬೇಕು ನಮ್ಮ ಜೀವನ. ಯಾಕಂದ್ರೆ ಜೀವನದೊಳಗೆ ನಮಗೆ ಅನೇಕ ರೀತಿ ಮೋಸ ಮಾಡ್ತಕ್ಕಂಥ ಜನ ಇರ್ತಾರೆ. ಆಮೇಲೆ ಇನ್ನೊಂದೇನು ಅಂತಿಕೊಂಡು ಅಂತಂದರೆ, ಸಾಧಾರಣ ಸ್ವಾತಂತ್ರ್ಯಕ್ಕಿಂತ ಮೊದಲು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇವೆಲ್ಲ ಪವಾಡಗಳು ಸುಳ್ಳು, ಕೃಷ್ಣನ ಹತ್ರ ಚಕ್ರನೇ ಇದ್ದಿದ್ದಿಲ್ಲ, ಕೃಷ್ಣ ಇದು ಮಾಡಿದ್ದಿಲ್ಲ ಅಂತಕೊಂಡಂತೇಳಿ 100,000 ಪುಸ್ತಕ ಬಂದವು. ಒಟ್ಟು ನಮ್ಮ ಸನಾತನ ಧರ್ಮದ ವಿರುದ್ಧ ಇವತ್ತು ಅದೇ ರೀತಿಯಾಗಿಯೂ ಕೂಡ ಪ್ರಚಾರ ನಡೆದದ್ದು ಮೀಡಿಯಾದೊಳಗೆ. ಏನೇನು ಮನಸ್ಸಿಗೆ ಬಂದದ್ದು ಹೇಳ್ತಾರೆ, ಆದರೆ ಅದನ್ನು ಕೈತಿದ್ದಿಲ್ಲ, ಕೃಷ್ಣ ಅಂತಕ್ಕಂಥ ರಾಮನ ಇರ್ತಕ್ಕಂಥ ವ್ಯಕ್ತಿನೂ ಇರಲಿಲ್ಲ, ಇವೆಲ್ಲ ಅನೇಕರು ಬರ್ತಾ ಇದೆ. ಆದರೆ ರಾಘವೇಂದ್ರ ಸ್ವಾಮಿಗಳ ಉದಾಹರಣೆ ನೀವು ನೆನಪನ್ನ ಇಟ್ಕೊಳ್ಬೇಕು. ಇಟ್ಟುಕೊಂಡು ಶಾಸ್ತ್ರೋಕ್ತ ಕ್ರಮದಿಂದ ಇರ್ತಕ್ಕಂಥ ಜ್ಞಾನಿಗಳು ಅಂತೇನಿದ್ದಾರೆ ಅಂಥವರನ್ನು ನಂಬಬೇಕು. ಉಳಿದ ಜಾದೋಟವನ್ನು ಮಾಡ್ತಕ್ಕಂಥವರನ್ನು ಸರ್ವತಾ ನಂಬಬಾರದು. ನಮ್ಮ ಸಿದ್ಧಾಂತ, ನಮ್ಮ ಧರ್ಮ, ನಮ್ಮ ಧರ್ಮದಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಇದ್ದು ತಪ್ಪದೆ ಇವತ್ತಿನಿಂದ ನಿಮ್ಮ ಮಕ್ಕಳಿಗೆ ಕಲಿಸಿ. ಎದ್ದಾಕ್ಷಣಕ್ಕೇನೆ ಸಣ್ಣ ಕೂಸುಗಳಿಗೂ, ಸಣ್ಣ ಹುಡುಗರು ಕಲಿಸ್ರಿ, ದೊಡ್ಡವ್ರಿಗೂ ಕಲಿಸ್ರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಆ ನಂತರ ಸ್ನಾನ ಮಾಡಿದ ಬಂದಮೇಲೆ ಈ ಶ್ಲೋಕ ಹೇಳಿಸ್ರಿ. ಆಮೇಲೆ ಸ್ಕೂಲಿಗೆ ಹೋಗೋ ಮುಂದೆ ಇದನ್ನು ಹೇಳಿ ಹೊರಡು ಅಂತಿಕೊಂಡು ಅಂತ ಹೇಳಿ. ಆ ನಂತರ ಮನೆಗೆ ಬಂದಮೇಲೆ ಒಂದು ಸರ್ತಿ ಹೇಳಿಸ್ರಿ, ಮಲ್ಕೋ ಮುಂದೆ ಹೇಳಿಸ್ರಿ, ಮಾಡಿ ಪ್ರಯೋಗ ಮಾಡಿ ನೋಡ್ರಿ. ಅಂದರೆ
ದೊಡ್ಡವರ ಸ್ತೋತ್ರವನ್ನು ಮಾಡಿ ಇದೇ ರೀತಿಯಾಗಿ ವೆಂಕಟೇಶ ದೇವರ ಸ್ತೋತ್ರ ಬೇರೆ ಬೇರೆ ಸ್ತೋತ್ರವನ್ನು ತಪ್ಪದೇ ಕಲಿಸಿ. ಆದರೆ ಮಕ್ಕಳಿಗೆ ನೀವು ಬೇಕಾದಷ್ಟು ಖರ್ಚು ಮಾಡ್ತೀರಿ, ಲಕ್ಷಾವಧಿ ರೂಪಾಯಿ ಕೊಟ್ಟು ಫೀಸ್ ಕೊಟ್ಟು ಸ್ಕೂಲಿಗೆ ಅಡ್ಮಿಷನ್ ಕೊಟ್ಟು ಮಾಡುತ್ತೀರಿ. ಅದಕ್ಕಿಂತ ಹೆಚ್ಚು ನೀವು ಮಾಡಿಸ್ಬೇಕು. ಹರಿಯಲ್ಲಿ ಗುರುವಿನಲ್ಲಿ ಭಕ್ತಿ ಮಾಡ್ತಕ್ಕಂಥ. ಅದಕ್ಕೋಸ್ಕರವೇ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜತ್ವೇ ಭಕ್ತಿಮತ್ಯ ಅಗಾತ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಭವತು ಮಾಂ ಸದಾ ಎಂಬಂತೆ ಗುಣ ಹೇಳ್ಕೊತ ಪರಮಾತ್ಮನ ಪಾದಾರವಿಂದದ ಸೇವೆಯಿಂದ ಇಂಥ ಮಹಾನ್ ಶಕ್ತಿಯನ್ನು ಪಡೆದಿರ್ತಕ್ಕಂಥವರು ಹಾಗೂ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪಟ ಇದನ್ನು ನೆನಪಿಟ್ಟುಕೊಂಡು ಪರಮಾತ್ಮನನ್ನು ನಂಬಿರ್ತಕ್ಕಂಥವರು ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತೇಳಿ ನಂಬಿರ್ತಕ್ಕಂಥ ವ್ಯಕ್ತಿಗಳು ತೋರಿಸಿದ ಮಾರ್ಗದಲ್ಲಿ ಅವರನ್ನು ನಂಬಿ ಒಂದು ತಾಸಾಯಿತು ಮುಗಿಸ್ತೇನೆ. ಬರೀ ಇಷ್ಟಕ್ಕೆ ಮುಗಿಸ್ಬೇಡ. ಅವರ ಗ್ರಂಥ ಅಧ್ಯಯನ, ಅವರ ಗ್ರಂಥ ನಾವು ಹೆಂಗೆ ಅಧ್ಯಯನ ಮಾಡಬೇಕು? ಸಣ್ಣ ಸಣ್ಣ ಗ್ರಂಥ. ಪ್ರಾತಃ ಸಂಕಲ್ಪ ಗದ್ಯ 2.5 ಪುಟ, ಸರ್ವಸಮರ್ಪಣ ಗದ್ಯ 1 ಪುಟ, ರಾಮಚಾರಿತ್ರ ಮಂಜರಿ 9 ಶ್ಲೋಕ. ಆ ಗ್ರಂಥ ಓದಲಿಕ್ಕೆ ಆಗಂಗಿಲ್ಲ. ಕೃಷ್ಣ ಚಾರಿತ್ರ ಮಂಜರಿ 12 ಶ್ಲೋಕ. ಮಹಾಭಾರತ ತಾತ್ಪರ್ಯ ಭಾವ ಸಂಗ್ರಹ 1 ಅಧ್ಯಾಯಕ್ಕೆ 1 ಶ್ಲೋಕ, 32 ಶ್ಲೋಕ. ಇದನ್ನು ಕಲೀಲಿಕ್ಕೆ ಅನಾನುಕೂಲತೆ ಏನದು? ಯಾಕೆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಬೇಕು ಅಂತಂದಮೇಲೆ ಅವರಲ್ಲಿ ಅವ್ರ ಭಕ್ತರವ್ರ ಶಿಷ್ಯರಾಗಬೇಕು. ನಾವು ಅವರು ಶಿಷ್ಯರಾಗಬೇಕಾಗಿದ್ದರೆ ನಾವು ಅವರ ಗ್ರಂಥ ಏನು ಬರೆದಾರಂತ ನಮಗೆ, ನಾವೆಲ್ಲರೂ ರಾಘವೇಂದ್ರ ಸ್ವಾಮಿ ಭಕ್ತರು. ನಮಗೆ ಎಷ್ಟು ಜನರಿಗೆ ಅವರು ಎಷ್ಟು ಪುಸ್ತಕ ಬರೆದಾರ ಗೊತ್ತಾಗ. ಅವ್ರು ಎಷ್ಟು ಗ್ರಂಥ ಬರೆದಿದ್ದಾರೆ, ಎಷ್ಟು ನಮಗೆ ಅನುಕೂಲ ಮಾಡಿಕೊಟ್ಟಾರೆ. ಅನೇಕ ಜನ ಪಂಚಮಸ್ಕಂದ ಭಾಗವತ್ ಹೇಳಿ ಕಾಣಿಸ್ತಾರೆ. ಏನು ಕಾರಣ ಇಲ್ಲ. ರಾಘವೇಂದ್ರ ಸ್ವಾಮಿಗಳು ಸಣ್ಣ ಪುಸ್ತಕ ಬರೆದಾರೆ. ಪ್ರಮೇಯ ಪ್ರದೀಪಿಕ ಅಂತೇಳಿ ಅಲ್ಲಿ ಸಂಪೂರ್ಣ ಪಂಚಮಸ್ಕಂದದ ಭೂಗೋಳ ಮತ್ತು ಖಗೋಳದ ಸಂಕ್ಷಿಪ್ತವಾಗಿ ಅತ್ಯಂತ ಕರಾರುವಾಕ್ಕಾದ ವರ್ಣನದು. ಎಷ್ಟು 36-38 ಪುಟ. ಇಂಥ ಸಣ್ಣ ಸಣ್ಣ ಗ್ರಂಥಗಳನ್ನು ಓದಲಿಕ್ಕೆ ಅನಾನುಕೂಲತೆ ಏನದು? ಸಣ್ಣ ಸಣ್ಣ ಗ್ರಂಥ ಓದಿ ಇಲ್ಲ, ಎಲ್ಲ ಕಡೆ ಸಿಗ್ತಾವೆ, ಉಪಲಬ್ಧ ಇಲ್ಲದೆ ಇದ್ರೂ ಕೂಡ ನಾವು ವ್ಯವಸ್ಥೆ ಮಾಡೋಣ. ಆದರೆ ಮುಂದಿನ ಆರಾಧನೆ ಬರೋದ್ರೊಳಗಾಗಿ ನಾವು ಒಂದು ಪುಸ್ತಕ ಓದ್ಕೊಂಡು ಬರ್ತೀವಿ. ಇನ್ನು ಅವರು ಮಾಡಿರ್ತಕ್ಕಂಥ ಶ್ರೀಮನ್ ನ್ಯಾಯಸುಧಾ ವ್ಯಾಖ್ಯಾನ, ಭಗವದ್ಗೀತಾ ವ್ಯಾಖ್ಯಾನ, ವಾದಾವಲಿ, ಆನಂತರ ವಾದಾವಲಿ ಮೇಲೆ ವ್ಯಾಖ್ಯಾನದ, ಪ್ರಮಾಣ ಪದ್ಧತಿ ಮೇಲೆ ವ್ಯಾಖ್ಯಾನದ, ಆನಂತರ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವದ ಮೇಲೆ ವ್ಯಾಖ್ಯಾನ. ತಮ್ಮ ಗ್ರಂಥಕ್ಕೆ ಅವರು ಹೆಸರಿಡುವುದು ಭಾವದೀಪ ಅಂತ ತಿಳ್ಕೊಂತಾರೆ. 16 ಭಾವದೀಪಗಳನ್ನು ಬರೆದಾರೆ. 16 ಪ್ರಮುಖ ಗ್ರಂಥಗಳಿಗೆ ಅವ್ರ ಗ್ರಂಥ ಭಾವದೀಪ ಅಂತ ತಿಳ್ಕೊಂತಾರೆ. ತತ್ವಪ್ರಕಾಶಿಕ ಭಾವದೀಪ, ಅದೇ ರೀತಿಯಾಗಿ ವಿಷ್ಣು ತತ್ವನಿರ್ಣಯ ಭಾವದೀಪ, ತತ್ವೋದ್ಯೋತ ಭಾವದೀಪ, ಆಮೇಲೆ ವಾದಾವಲಿ ಭಾವದೀಪ, ನ್ಯಾಯಾಮೃತ ಮೇಲೆ ಬರೆದಿದ್ದಾರೆ. ಇಂಥ ಗ್ರಂಥ ಓದುವ ಅಭ್ಯಾಸ ಅನುಕೂಲ ಆಯಿತು ಅಂದರೆ ಅವಶ್ಯವಾಗಿ ಓದೋಣ. ಆದರೆ ಅದಕ್ಕೋಸ್ಕರ ಗುರುಕುಲದಲ್ಲಿ ಸ್ವಲ್ಪ ದಿವಸ ಇರಬೇಕಾಗ್ತದೆ. ಆರಂಭದಿಂದ ಶಿಕ್ಷಣ ಪಡೆಯಬೇಕಾಗ್ತದೆ. ಮುಖ್ಯವಾಗಿ ಮೀಮಾಂಸಾದ ಮೇಲೆ ಭಾಳ ಅದ್ಭುತವಾದಂಥ ಗ್ರಂಥ. ಮೀಮಾಂಸಾ ಗ್ರಂಥ ಅಂದರೆ ಸುಮಾರು 4 ವರ್ಷ ಓದ್ಪಾಪ ನೋಡೋದು. ಆದರೆ ಇವರು ಜೈಮಿನಿ ನ್ಯಾಯ ಸಂಗ್ರಹ ಅಂತೇಳಿ ಒಂದು ಸಣ್ಣ ಪುಸ್ತಕ, ಅದು ಪುಸ್ತಕ ದೊಡ್ಡದ, ಸಾಧಾರಣ 200 ಪುಟದ ಪುಸ್ತಕ ಅದ. ಅದು ಸಂಪೂರ್ಣ ಮೀಮಾಂಸಾ ಶಾಸ್ತ್ರದ ವಿಶಿಷ್ಟತೆಗಳನ್ನು ಹೇಳೋದು. ಆದ್ದರಿಂದ ನೀವು ನಿಶ್ಚಯ ಮಾಡಬೇಕು, ಇವಾಗ ಮೊದಲು ಗ್ರಂಥ ಲಿಸ್ಟ್ ತೆಗೀರಿ. ಒಂದೊಂದವ್ರ ಗ್ರಂಥವನ್ನು ನಾವು ಓದಿ ಮುಗಿಸೋಣ ಅಂತ ತಿಳ್ಕೊಂಡು ಅಂತೇಳಿ ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿದ್ದಾರೆ. ಆ ನಂತರ ಹೆಣ್ಣು ಮಕ್ಕಳಿಗೂ ಅನುಕೂಲವಾಗಿರ್ತಕ್ಕಂಥ ರಾಮಚಾರಿತ್ರ ಮಂಜರಿ ಅದ, ಆಮೇಲೆ ಮಹಾಭಾರತ ತಾತ್ಪರ್ಯ ಭಾವ ಸಂಗ್ರಹ ಅದ, ಕೃಷ್ಣ ಚಾರಿತ್ರ ಮಂಜರಿ ಅದ, ಆನಂತರ ಪ್ರಾತಃ ಸಂಕಲ್ಪ ಗದ್ಯ,
ಸಮರ್ಪಣ ಗದ್ಯ, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥವುಗಳು ಮನಸ್ಸಲ್ಲಿ ಸಂಕಲ್ಪ ಮಾಡಬೇಕು. ನಾವು ರಾಯರ ಭಕ್ತರಾಗಿದ್ದರೆ ಅವ್ರು ಒಂದು ಗ್ರಂಥ ಅಧ್ಯಯನ ಮಾಡ್ತಾರೆ. ಇದನ್ನು ನಾವು ಸಂಕಲ್ಪ ಮಾಡಿದರೆ ನಿಶ್ಚಿತವಾಗಿ ಅವರ ಅನುಗ್ರಹ ಆಗ್ತದೆ. ಅವರು ಲೌಕಿಕ ಅನುಗ್ರಹ ಮಾಡೇ ಮಾಡ್ತಾರೆ, ಮುಖ್ಯ ಪರಮಾತ್ಮನ ಅನುಗ್ರಹ ನಮ್ಮ ಮೇಲೆ ಆಗುವಂತೆ ಮೋಕ್ಷಕ್ಕೂ ಕೂಡ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಆದ್ದರಿಂದ ರಾಯರ ಭಕ್ತರಾಗಿರ್ತಕ್ಕಂಥ ನಾವು ರಾಯರದ್ದು ಯಾವುದಾದ್ರೂ ಒಂದು ಗ್ರಂಥವನ್ನು ಓದುವ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಮುಂದಿನ ವರ್ಷಕ್ಕೆ ಬರೋದ್ರೊಳಗಾಗಿ ಮಾಡಬೇಕು. ಇನ್ನು ಆಮೇಲೆ ನೀವು ಹೇಳೋದು ಈ ಕೆಲಸ ನಮಗೆ ನೀವೇ ಹೇಳಬೇಕು ಅಂತೇಳಿ ನಾನು ವಿಚಾರ ಮಾಡೀನಿ. ಯಾವುದಾದ್ರೂ ಒಂದು ಸಣ್ಣ ಗ್ರಂಥ ಇಷ್ಟರೊಳಗೆ ಮುದ್ರಣ ಮಾಡಿ ಎಲ್ಲರಿಗೂ ಮುಟ್ಟಿಸ್ಬೇಕು. ಮರಾಠಿ, ಹಿಂದಿ, ಕನ್ನಡ 3 ಭಾಷೆದೊಳಗೆ ಮಾಡಿ, ಇಂಗ್ಲೀಷ್ದಾಗ ಆದರೂ ನೋಡಂತ ಅದನ್ನು ಪ್ರತಿಯೊಬ್ಬರಿಗೂ ನಿಮಗೆ ನಾನು ನೋಟ್ ಮಾಡ್ತೇನೆ. ಪ್ರತಿಯೊಬ್ಬರು ಅದನ್ನು ತರಿಸ್ಕೊಂಡು ಮುಂದಿನ ವರ್ಷ ಬರೋದ್ರೊಳಗೆ ಅದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಮೊದಲು ಸಣ್ಣ ಸಣ್ಣ ಗ್ರಂಥಗಳನ್ನು ನೋಡೋಣ, ಆ ನಂತರ ದೊಡ್ಡ ಗ್ರಂಥಕ್ಕೆ ಹೇಳ್ತಾರೆ. ಇನ್ನು ರಥೋತ್ಸವ ಆಗ್ತದೆ. ರಥೋತ್ಸವದಲ್ಲಿ ತಪ್ಪದೇ ಭಾಗವಹಿಸ್ರಿ. ರಥೋತ್ಸವದ ಉದ್ದೇಶ ಏನು ಅಂತಂದರೆ, ರಥದಲ್ಲಿ ಕುಳಿತಾಗ ಬರೀ ರಾಯರ ಅಷ್ಟೇ ಇರೋದಿಲ್ಲ, ಅವ್ರ ಹೃದಯ ಮಂದಿರದಲ್ಲಿ ಅವರ ಆರಾಧ್ಯ ದೇವರು ಮುರುಘರಾಮ ದೇವರು ಇರ್ತಾರೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವೀದ್ಯತೆ ಅಂತೇಳಿ ನಿಯಮದಲ್ಲಿ ನಾವು 4 ಶ್ಲೋಕ ಹಾಕಿವಲ್ಲಿ. ರಥದಲ್ಲಿ ಕುಳಿತ ಪರಮಾತ್ಮನನ್ನು ನೋಡಿದರೆ ಪುನರ್ಜನ್ಮ ಬರೋದಿಲ್ಲ. ಆಯ್ತು, ಇವತ್ತು ನೋಡಿಬಿಡ್ತೀವಿ, ಇನ್ನು ಈ ಪುಸ್ತಕನೂ ಬೇಡ, ಗ್ರಂಥನೂ ಬೇಡ ಅಂತಕೊಂಡು ಹಾಗೆಲ್ಲ. ಅದು ರಥ, ಅದು ಬಾಹ್ಯ ರಥ. ಈ ರಥ ಮುಖ್ಯವಾಗಿರ್ತಕ್ಕಂಥ ನಮ್ಮ ದೇಹವೇ ಒಂದು ರಥ. ಬಿಂಬಮೂರ್ತಿಯೇ ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಪರಮಾತ್ಮ. ಆ ಬಿಂಬನ ದರ್ಶನ ಮಾಡಬೇಕಾಯ್ತು ಅಂತಂದ್ರೆ ನಾವು ಅನೇಕ ರೀತಿ ಉಪಾಸನ ಮಾಡಬೇಕಾಗ್ತದೆ. ಇವತ್ತಿಲ್ಲ ನಾಳೆ ಆ ಬಿಂಬನ ದರ್ಶನ ಮಾಡುವ ಪ್ರಯತ್ನ ಮಾಡೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಶ್ರೀಕೃಷ್ಣ.